ವಂದನೆಗಳು ಸಿಸ್ಟರ್. ಆತ್ಮೀಯರೆಲ್ಲರಿಗೆ ಯೇಸು ವಂದನೆಗಳು. ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಓಕೆ, ನಾವೀಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಚಿಕ್ಕ ಅಂಶ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂಶವನ್ನು ಸ್ಟಾರ್ಟ್ ಮಾಡಿಕೊಳ್ಳೋಣ. ಎಲ್ಲರೂ ಕೇಳಿಸಿದೆಯಲ್ಲ ಸರ್ ಪ್ರೇರೆ? ಕೇಳಿಸುತ್ತೆ ಬ್ರದರ್. ಓಕೆ, ಎಲ್ಲರ ಕಣ್ಣುಗಳನ್ನು ಮುಚ್ಚುವುದಾದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧರಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ. ಜೀವ ಸ್ವರೂಪನಾದ ತಂದೆ, ಈ ಮುಂಜಾನೆ ಸಮಯದಲ್ಲಿ ಅಪ್ಪ ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ತಂದೆ, ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ಪ್ರೀತಿಸಿ ತಂದೆ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ತಂದೆ, ಇಲ್ಲೆಲ್ಲಿದ್ದಂತ ನಮ್ಮೆಲ್ಲರನ್ನು ತಂದೆ ನಿಮ್ಮ ಸನ್ನಿಧಿಯಲ್ಲಿ ಬರಮಾಡಿಕೊಂಡಿದ್ದಕ್ಕಾಗಿ ಅಪ್ಪ ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ. ಜ್ಞಾನ ತಿಳುವಳಿಕೆಗಳು ತಂದೆ ನಿಮ್ಮ ಬಳಿಯಲ್ಲಿರುವಂತದ್ದನ್ನು ತಂದೆ ಅಪ್ಪ, ಅದನ್ನು ಪ್ರತಿಯೊಬ್ಬ ಮನುಷ್ಯರು ಪಡೆದುಕೊಂಡು ತಂದೆ ಅಪ್ಪ ಈ ಲೋಕದಲ್ಲಿ ಆಯುಧಗಳನ್ನೆಂಬುದಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ತಂದೆ ಪ್ರತಿಯೊಬ್ಬನು ತಂದೆ ಅಪ್ಪ ಜ್ಞಾಪಕ ಮಾಡಿಕೊಳ್ಳಿ ತಂದೆ ಅಪ್ಪ, ಅವರಿಗೆ ದಯಪಾಲಿಸಿ ತಂದೆ ಇದ್ದಾರೆ ಅಪ್ಪ. ವಂದನೆಗಳು ಸ್ತೋತ್ರಗಳು ತಂದೆ. ಪರಿಶುದ್ಧ ದೇವ, ಮುಂಜಾನೆಯಲ್ಲಿ ಮಾತನಾಡುವಂತ ಅಂಶವನ್ನು ತಂದೆ ಅಪ್ಪ ಪರಿಪೂರ್ಣತೆಯಿಂದ ಮಾತನಾಡುವಂತೆ ಸಹಾಯ ಮಾಡು. ಕೇಳುವಂತ ನಿನ್ನ ಮಕ್ಕಳಿಗೆ ಅದನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂತ ಜ್ಞಾನ ತಿಳುವಳಿಕೆ ದಯಪಾಲಿಸು. ಪ್ರತಿಯೊಂದು ವಿಷಯದಲ್ಲಿ ಪರಿಶುದ್ಧಾತ್ಮರ ಸಹನ ದಯಪಾಲಿಸಿ. ಈ ಪ್ರಾರ್ಥನೆ ಯೇಸು ಸರ ಪರಿಶುದ್ಧ ನಾಮದಲ್ಲಿ ಬೇಡ ಪರಲೋಕ ತಂದೆ, ಆಮೆನ್. ಓಕೆ, ನಾವೀಗ ಅಂಶವನ್ನು ನಾವು ಸ್ಪಷ್ಟವಾಗಿ ಎಲ್ಲರ ಅಂಶವನ್ನು ನಾವು ನೋಡಿಕೊಳ್ಳೋಣ ಪರಿಪೂರ್ಣದಿಂದ. ಎಲ್ಲರ ಕಡೆ ಕೇಳಿಸ್ತಿದೆಯಲ್ವಾ? ಕೇಳುತ್ತೆ ಬ್ರದರ್. ಕೇಳುತ್ತೆ ಬ್ರದರ್. ಅಂಶದ ಹೆಸರು ಅಂದ್ರೆ ನಾವು ಜೀವಿಸುವಂತ ಈ ಒಂದು ಮಾನವನ ಲೋಕ, ಮತ್ತೆ ನಾವು ಮುಂದೆ ಹೋಗುವಂತ ಪರಲೋಕ, ಮತ್ತೆ ಇನ್ನೊಂದು ಲೋಕ ಕೂಡ ನಮಗೆ ಕಂಡು ಬರುತ್ತೆ, ಅದು ಪಾತಾಳ ಲೋಕ. ಹೌದಲ್ವಾ? ಕ್ರೈಸ್ತರಿಗೆಲ್ಲ ನಮಗೆಲ್ಲ ಗೊತ್ತಿರುವ ಪ್ರಕಾರ ಎಷ್ಟು ಲೋಕಗಳಿದೆ ಅಂತ ಗೊತ್ತಿದೆ ನಮ್ಮೆಲ್ಲರಿಗೂ? 3 ಲೋಕಗಳು. 3 ಲೋಕಗಳು, ಹೌದಲ್ವಾ? ಅಂದ್ರೆ ಈ 3 ಲೋಕಗಳು, ಈ 3 ಲೋಕಗಳ ಮಧ್ಯದಲ್ಲಿ ಅಂದ್ರೆ ಮಾನವನು ಜೀವಿಸುವಂತ ಈ ಲೋಕದಲ್ಲಿ ಮನುಷ್ಯನಿಗೆ ವ್ಯತ್ಯಾಸಗಳೇನೇನು ಅಂತ ನಾವು ನೋಡ್ಕೊಳ್ಬಹುದು, ಹೌದಲ್ವಾ? ಅಂದ್ರೆ ಪರಲೋಕ ಉಂಟು, ಪಾತಾಳ ಲೋಕ ಉಂಟು, ಈ ಭೂಲೋಕ ಉಂಟು. ಇದೆಲ್ಲ ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಅದಕ್ಕೆ ಈ 3 ಲೋಕಗಳ ಬಗ್ಗೆ ಗೊತ್ತಿರುವಂತ ನಾವುಗಳು 3 ಲೋಕಗಳಲ್ಲಿರುವಂತ ಉದ್ದೇಶಗಳೇನು, ಅಂದ್ರೆ 3 ಲೋಕಗಳಲ್ಲಿರುವಂತ ಉದ್ದೇಶಗಳು ಏನೆಂಬುದಾಗಿ ನೋಡಿದಾಗ, ಪರಲೋಕವನ್ನು ಕುರಿತು ನಿತ್ಯ ಲೋಕ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ ಪಾತಾಳ ಲೋಕದಲ್ಲೂ ಕೂಡ ನಿತ್ಯ ಲೋಕವೆಂಬುದಾಗಿ, ಅದು 2 ಕೂಡ ನಿತ್ಯ ಲೋಕವೆಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಶಾಶ್ವತವಾಗಿ ನಿತ್ಯ ಲೋಕ, ಯುಗ ಯುಗಾಂತರಗಳಲ್ಲಿ ಶಾಶ್ವತವಾದ ಲೋಕ ಎಂಬುದಾಗಿ, ಯುಗ ಯುಗಾಂತರಗಳ ಯಾತನೆ, ಯುಗ ಯುಗಾಂತರಗಳು ಕೂಡ ಅದೇ ಪ್ರಕಾರ ದೇವರ ಬಳಿಯಲ್ಲಿರುವಂತ ಒಂದು ಈ ಉದ್ದೇಶಗಳು ಬರೆಯಲ್ಪಟ್ಟಿದೆ. ಆದ್ರೆ ಭೂಲೋಕವನ್ನು ಕುರಿತು ಏನು ಬರೆಯಲ್ಪಟ್ಟಿದೆ, ಭೂಲೋಕವನ್ನು ಕುರಿತು ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ, ಏನಕ್ಕೆ ಯಾವ ರೀತಿ ಬರೆಯಲ್ಪಟ್ಟಿದೆ, ಏನ್ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ನೋಡಿಕೊಂಡಾಗ, ಈ 3 ಲೋಕಗಳಲ್ಲಿರುವಂತ ಉದ್ದೇಶದಲ್ಲಿ, ಈ ನಾವು ಇರುವಂತ ಈ ಪ್ರೆಸೆಂಟ್ ಇರುವಂತ ಈ ಭೂಲೋಕದಲ್ಲಿ ಮನುಷ್ಯನ ಒಂದು ಈ ಎಲ್ಲಾ ಜೀವರಾಶಿಗಳಿಗಾಗಿರ್ಬೋದು, ಎಲ್ಲಾ ಜೀವರಾಶಿಗಳು, ಈ ಜೀವರಾಶಿಗಳ ಮಧ್ಯದಲ್ಲಿರುವಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲ, ಅಂದ್ರೆ ಪ್ರತಿಯೊಂದು ಸೋಲಾರ್ ಸಿಸ್ಟಮ್ ಇಂದ ಹಿಡಿದು ಭೂಮಿ ಮೇಲಿರುವಂತ ಜೀವಿಗಳಿಂದ ಹಿಡಿದು, ಅಂದ್ರೆ ಎಲ್ಲ ಹಾರಾಡುವಂತ ಎಲ್ಲಾ ಈ ಒಂದು ಜೀವಿಗಳಿಂದ, ಎಲ್ಲಾ ಈ ಒಂದು ವಿಧವಾದ ವಸ್ತುಗಳಿಂದ ಹಿಡಿದು ಮನುಷ್ಯನಿಗೆ ಯಾಕೆ ಒಬ್ಬ ಮನುಷ್ಯ ಜೀವಿಸುವುದಕ್ಕಾಗಿ ಇಷ್ಟೊಂದು ಪ್ರಕೃತಿ ಬೇಕಾ? ಅಂದ್ರೆ ಒಬ್ಬ ಮನುಷ್ಯನು ಜೀವಿಸುವುದಕ್ಕಾಗಿ
ಈ ಪ್ರಕೃತಿಯಲ್ಲಿರುವಂತ ಒಂದೊಂದು ವಿಧವಾದ ಅಂದ್ರೆ ಅನೇಕ ಪ್ರಾಣಿಗಳಿಂದ ಮನುಷ್ಯನಿಗೆ ನಷ್ಟ ಆಗುತ್ತಂತ ಗೊತ್ತು. ಅನೇಕ ಮೃಗಗಳಿಂದ ಮನುಷ್ಯನಿಗೆ ನಷ್ಟ ಆಗುತ್ತಂತ ಗೊತ್ತು. ಅನೇಕ ವಸ್ತುಗಳಿಂದ ಮನುಷ್ಯನಿಗೆ ಹಾನಿ ಆಗುತ್ತಂತನೂ ಗೊತ್ತು. ಆದ್ರೂ ಕೂಡ ದೇವರು ಯಾಕೆ ಪ್ರಕೃತಿಯಲ್ಲಿ ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ? ಹೌದಲ್ವಾ? ಇದೆಲ್ಲವನ್ನು ಕೂಡ ಯಾಕೆ ದೇವರು ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ? ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿ ಮನುಷ್ಯನಿಗೆ ಇಷ್ಟಕ್ಕೂ ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಎಷ್ಟು ಮಟ್ಟಿಗೆ ಒಂದು ದೇವರೊಂದು ಸಮಯವನ್ನು ಕೊಟ್ಟಿದ್ದಾರೆ, ಒಂದು ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಈ ಪರೀಕ್ಷೆಯನ್ನು ಯಾವ ರೀತಿಯಾಗಿ ನಾವು ಈ ಪರೀಕ್ಷೆಯಲ್ಲಿ ಯಾವ ರೀತಿ ಪಾಸ್ ಆಗ್ತಿದೀವಿ? ಈ ಸ್ಕೂಲ್ಗಳಲ್ಲಾಗಿರ್ಬೋದು, ಕಾಲೇಜ್ಗಳಲ್ಲಾಗಿರ್ಬೋದು, ಅಲ್ಲೆಲ್ಲ ಆಗಿರ್ಬೋದು, ಎಕ್ಸಾಮ್ಸ್ ಟೈಮ್ ಅಲ್ಲೆಲ್ಲ ಕೂಡ ಏನ್ ಕೊಡ್ತಾರೆ ಅಂದ್ರೆ ಕ್ಲುಪ್ತವಾಗಿ ಸಮಯ ಕೊಟ್ಟಿರ್ತಾರೆ. ಏನ್ ಸಮಯ ಕೊಟ್ಟಿರ್ತಾರೆ ಎಂಬುದನ್ನ ನೋಡಿದಾಗ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಷ್ಟು ಅವರ್ ಅಂತ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು 3 ಅವರ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ಇನ್ನು ಒಂದೊಂದು ಎಕ್ಸಾಮ್ ಅಲ್ಲಿ ಯಾವ್ಯಾವ ರೀತಿ ಸಮಯ ಇರುತ್ತೋ, ಯಾವ್ಯಾವ ರೀತಿ ಟೈಮ್ ಇರುತ್ತೋ ಗೊತ್ತಿಲ್ಲ. ಆ ರೀತಿ ಸಮಯಗಳನ್ನು ಏರ್ಪಾಟ್ ಮಾಡಿರ್ತಾರೆ. ಯಾಕೆ? ಮನುಷ್ಯ ಕಲ್ತಿರುವಂತದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅಥವಾ ಮೈನ್ ಎಕ್ಸಾಮ್ ಏನಿದೆ, ಅಥವಾ ಮೈನ್ ಎಕ್ಸಾಮ್ಗಳಂದ್ರೆ ಯಾವ ಕೆಲಸ ಬರುವಂತದ್ದು, ಅಥವಾ SI ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಈ ಅನೇಕ ವಿಧಗಳಿಂದ ಆಗಿರ್ಬೋದು. ಈ ಎಲ್ಲಾ ವಿಧಗಳಿಂದ ಆ ಕೆಲಸ ಪಡಿಬೇಕಂದ್ರೆ ಇಷ್ಟು ಟೈಮ್ ಅಂತ ಎಕ್ಸಾಮ್ ಇರುತ್ತೆ. ಟೈಮ್ ಅಲ್ಲಿ ಎಕ್ಸಾಮ್ ಬರ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ ಅನ್ನು ಸ್ಟಡಿ ಮಾಡಿ ಬರ್ದಾಗ ಆ ಸಮಯದಲ್ಲಿ ಆ ಎಕ್ಸಾಮ್ ಬರ್ದಾಗ ಆ ಒಂದು 2 ಗಂಟೆ ಇದೆಯಲ್ಲ, 2 ಗಂಟೆ, 1 ಅವರ್, 1.5 ಅವರ್ ಅಥವಾ 3 ಅವರ್ ಇದೆಯಲ್ಲ, ಈ 3 ಅವರ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಪರೀಕ್ಷೆಗೆ ಕೊಟ್ಟಿರುವಂತ ಟೈಮ್, ಪರೀಕ್ಷೆಗೆ ಕೊಟ್ಟಿರುವಂತ ಒಂದು ಸಮಯ. ಹೌದಲ್ವಾ? ಅದೇ ಪ್ರಕಾರ ಆ ಸಮಯದಲ್ಲಿ ಪರೀಕ್ಷೆ ಬರೆದು ಆ ಒಂದು ಕೆಲಸ ಪಡೆದುಕೊಳ್ಳುವಂಥದ್ದು, ಅದು ಆ ಸಮಯದಲ್ಲಿ ನಾವು ಬರೆದು ಪಾಸ್ ಮಾಡಿದ್ರೆ ಅದು ಉದ್ಯೋಗ ಶಾಶ್ವತವಾಗಿ ಸಿಗುತ್ತೆ. ಅಂದ್ರೆ ಡಾಕ್ಟರ್ ಆಗಿರ್ಬೋದು, MBBS ಆಗಿರ್ಬೋದು, ಇದೆಲ್ಲ ಕೂಡ ಏನಾಗುತ್ತೆ, ಅದು ಏನು ನಮಗೆ ಕೆಲಸ ಕನ್ಫರ್ಮ್ ಅಂತ. ಆ ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆದ್ರೆ ಆ ಕೆಲಸ ನಮಗೆ ಕನ್ಫರ್ಮ್ ಆಗಿ ಬಂತು ಅಂತ ಅದು ಶಾಶ್ವತವಾಗಿ ನಮ್ಮನ್ನ ಈ ಲೋಕದಲ್ಲಿ ಇರುವವರೆಗೂ ಕೆಲಸದ ಮೇಲೆ ನಾವು ಇರ್ಬೋದು. ಅದು ಗೌರ್ಮೆಂಟ್ ಜಾಬ್ ಆದ್ರೆ ರಿಟೈರ್ಡ್ ಆಗೋವರೆಗೂ ಅದರಲ್ಲಿ ಇರ್ಬೋದು. ಯಾಕಂದ್ರೆ ಸ್ವಲ್ಪ ಜೀವನ 3% ಜೀವನ ನಡೆಸುವಂತದ್ದಾಗಿದೆ. ಎಷ್ಟರಿಂದ ಸುಮಾರು 1.5-2 ಅವರ್ 3 ಅವರ್ ಎಕ್ಸಾಮ್ ಅನ್ನ ಸ್ಪಷ್ಟವಾಗಿ ಬರೆದು ಸ್ಟಡಿ ಮಾಡಿರೋದ್ರಿಂದ ಮುಂಚೆ ಕಲ್ತಿರ್ತೀವಿ. ಆದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಮೆನ್ಷನ್ ಮಾಡಿರೋಂತ ಆ ಸಮಯದಿಂದ. ಅದೇ ಪ್ರಕಾರ ಅಂತ ನಮಗೆ ಶಾಶ್ವತವಾದ ಒಂದು ಲೋಕ, ನಿತ್ಯವಾದ ಒಂದು ಲೋಕ ನಮಗೆ ಕೊಡಬೇಕು ದೇವರು. ಅಂದ್ರೆ ಶಾಶ್ವತವಾದ ಲೋಕ ನೋಡಿ, ಈ ಮಕ್ಳಿಗೆ ಎಕ್ಸಾಮ್ ಯಾಕೆ ಎಕ್ಸಾಮ್ ಬರ್ಸಿ ಮಕ್ಳಲ್ಲಿ ಯಾಕೆ ಕಲ್ತಿರೋದ್ರಿಂದ ಕಲ್ಸಿ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಇವೆಲ್ಲ ಕೂಡ ಯಾಕೆ ಕೆಲಸ ಕಲ್ತು ಮೇಲೆ ಕೊಡ್ತಾರೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇದು ಕೋಚಿಂಗ್ ಆಗಿರ್ಬೋದು, ಅದು ಎಲ್ಲವನ್ನು ಅದು ಕೆಲಸ ಮುಗಿಸಿ ಅವ್ರು ಸ್ಪಷ್ಟವಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆದಾಗ್ಲೇ ಕೆಲಸ ಕೊಡ್ತಾರೆ. ಹೌದಲ್ವಾ? ಇದು ನಮಗೆ ಅರ್ಥ ಆದ್ರೆ ಅದೇ ಪ್ರಕಾರ ಸುಮ್ನೆ ಕೆಲಸ ಕೊಡಲ್ಲ. ಯಾಕಂದ್ರೆ ಕಲ್ತಿರ್ಬೇಕು. ಕೆಲಸ ಮಾಡ್ಬೇಕಂದ್ರೆ ಈಗ ಪ್ರತಿಯೊಂದು ಕೆಲಸಗಳಾಗಿರ್ಬೋದು, ಯಾವ್ಯಾವ ಕೆಲಸಕ್ಕೆ ಓದಿದ್ವು, ಯಾವ್ಯಾವ ಕೆಲಸ ಇದಾವೋ ಈ ಲೋಕದಲ್ಲಿ, ಅವೆಲ್ಲ ಕೂಡ ಕಲ್ತಿದ್ರೆ ಮಾಡ್ಬೋದು, ಕಲಿದಿದ್ರೆ ಮಾಡಕ್ಕಾಗಲ್ಲ. ಅದೇ ಪ್ರಕಾರ ಕಲ್ತಿರುವಂತ ಉನ್ನತ ಸ್ಥಾನದಲ್ಲಿರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಕಲ್ಸಿ ನಮಗೆ ಕಲ್ಸಿದ್ಮೇಲೆ ಈ ಕೆಲಸಕ್ಕೆ ಜವಾಬ್ದಾರಿ, ಕೆಲಸ ಮಾಡ್ಬೋದು, ಇಬ್ಬರು ಈ ವ್ಯಕ್ತಿ ಇವರು ಈ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಜವಾಬ್ದಾರಿಯಿಂದ ಕೆಲಸಕ್ಕೆ ನಮ್ಮನ್ನ ಜಾಯಿನ್ ಮಾಡ್ತಾರೆ, ಸೇರಿಸ್ತಾರೆ. ಹೌದಲ್ವಾ? ಅದೇ ಪ್ರಕಾರ ನಾವು ಈ ಲೋಕದಲ್ಲಿ ಅಂದ್ರೆ ಡೈರೆಕ್ಟ್ ಪರಲೋಕ ಇದೆಯಲ್ವ, ಡೈರೆಕ್ಟ್ ಪರಲೋಕದಲ್ಲಿ ದೇವರು ಉಂಟು ಮಾಡಿ ನಮ್ಮನ್ನ ಪರಲೋಕದಲ್ಲಿ ಕೋಟಿ ದೇವದೂತರು, ಕಿಂಕರರು ಅಂದ್ರೆ ಸೆರೋಫಿಯರು, ಅಂದ್ರೆ ಈ ಪ್ರತಿಯೊಂದನ್ನು ಕೂಡ ದೇವರುಂಟು ಮಾಡಿದಂತ ಕೋಟಿ ದೇವದೂತರುಗಳಲ್ಲಿ ಮನುಷ್ಯರನ್ನು ಕೂಡ ಯಾವುದೋ ಒಂದು ರೀತಿಯಲ್ಲಿ ಉಂಟು ಮಾಡಿಕೊಂಡು ಮನುಷ್ಯನು ಈ ಲೋಕಕ್ಕೆ ಹೋಗೋದು ಬೇಡ, ನನ್ನ ಲೋಕದಲ್ಲಿ ಇರಬೇಕೆಂಬುದಾಗಿ ಮನುಷ್ಯನನ್ನು ಕೂಡ ದೇವರು ಪರಲೋಕದಲ್ಲಿ ಉಂಟು ಮಾಡಿಕೊಳ್ಳಬೇಕಾಯ್ತಲ್ವಾ? ಆದ್ರೆ ಆ ರೀತಿ ದೇವ್ರು ಮಾಡಿಲ್ಲ. ಮತ್ತೆ ದೇವ್ರು ಮನುಷ್ಯನಿಂದ ಏನ್ ಎದುರು ನೋಡ್ತಿದ್ದಾರೆ? ದೇವ್ರು ಮನುಷ್ಯನಿಂದ ಯಾವ ಒಂದು ಎಷ್ಟು ಸಂತೋಷ ಪಟ್ಟು ಈ ಮನುಷ್ಯನನ್ನ ಎಷ್ಟು ಮಟ್ಟಿಗೆ ಪ್ರೀತಿಸಿ ಮನುಷ್ಯನಿಂದ ಒಂದು ಸರ್ಪ್ರೈಸ್ ಅನ್ನು ನಾನು ಪಡೆದುಕೊಳ್ಳಬೇಕು, ಮನುಷ್ಯನಿಂದ ನಾನು ಮಹಿಮೆ ಪಡಿಸಿಕೊಳ್ಳಬೇಕು, ನನ್ನನ್ನು ನನ್ನ ಮಗ ನೋಡಿ ಮೆಚ್ಚಬೇಕು, ನನ್ನ ಮಗ ನೋಡಿ ಮೆಚ್ಚಿ ನನ್ನನ್ನು
ಇಷ್ಟೊಂದು ಒಂದು ತಿಳಿಯದೇ ಇರುವಂತ ನನಗೆ, ನಾನು ಏನು ಗೊತ್ತಿಲ್ಲದೆ ಇರುವಂತ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀಯಪ್ಪ, ಇಷ್ಟೊಂದು ಪ್ರೀತಿ ಮಾಡ್ತೀಯ ತಂದೆ ಅಂತ ನಮಗೆ ತಿಳಿಸುವುದಕ್ಕೋಸ್ಕರ ಆತನೊಂದು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಒಂದು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ, ಒಂದು ಎಕ್ಸಾಮ್ ಅನ್ನು ಕೊಟ್ಟಿದ್ದಾರೆ, ಒಂದು ಸ್ಟಡಿಯನ್ನ ನಮಗೆ ಭೂಲೋಕದಲ್ಲಿ ಕೊಟ್ಟಿದ್ದಾರೆ. ನಮಗೆ ಭೂಲೋಕಕ್ಕೆ ಬಂದಿದ್ದೀವಿ ಅನ್ನೋದು, ಭೂಲೋಕಕ್ಕೆ ಬಂದಿದೀವಿ ನಾವು, ಬಂದು ಜೀವಿಸಿದ್ವಿ ಅಂದ್ರೆ ಇದೊಂದು ಸ್ಟಡಿಯಲ್ಲಿರುವಂತ ಕೆಲಸ, ಅಂದ್ರೆ ಇದೊಂದು ಪ್ರಾಕ್ಟೀಸ್ ಮಾಡುವಂತ ಕೆಲಸ. ನೋಡಿ ವಚನ ನೋಡಿ ಯಾವ ರೀತಿ ಪರಲೋಕವನ್ನು ಕುರಿತು ದೇವರು ಹೇಳಿರುವಂತ ಮತ್ತು ಆತನು ಹೇಳಿರುವಂತ ಒಂದು ಮಾತನ್ನು ನೋಡಿ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 57:15. ಎಷ್ಟು? ಏಷಯನ ಬರೆದ ಪ್ರವಾದನೆ ಗ್ರಂಥ 57:15. ಸದಮಲ ನೆನೆಸಿಕೊಂಡ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು. ಅಂದ್ರೆ ನೋಡಿಲ್ಲಿ ಪರಲೋಕವನ್ನು ಕುರಿತು ನಾವು, ಅಂದ್ರೆ ದೇವರನ್ನು ಕುರಿತು, ದೇವರಿರುವಂತ ಒಂದು ಸ್ಥಳವನ್ನು ಕುರಿತು ನಾವು ಮಾತನಾಡಿಕೊಂಡಂತ ಈ ಭೂಲೋಕವನ್ನು ಕುರಿತು, ಭೂಲೋಕದಲ್ಲಿರುವಂತ ಕೆಲಸ ಕಾರ್ಯಗಳನ್ನು ನಾವು ಕುರಿತು ಆಲೋಚಿಸಿದಾಗ, ಅಂದ್ರೆ ಇದು ನಿತ್ಯವಾಗಿರುವ ಮಾತು ನೋಡಿ. ಅದೇ 57:15 ಸದಾಮಲ ಸ್ವಾಮಿ ಎನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ. ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ. ಅಂದ್ರೆ ನಿತ್ಯ ಲೋಕವೆಂಬುದಾಗಿ ಎಲ್ಲಿ ಬರೆಯಲ್ಪಟ್ಟಿದೆ? ಪರಲೋಕವನ್ನು, ನಿತ್ಯ ಲೋಕವೆಂಬುದಾಗಿ ಪರಲೋಕವನ್ನು ಕುರಿತು, ಅಂದ್ರೆ ಶಾಶ್ವತ ದೇವರಿರುವಂತ ಒಂದು ಸ್ಥಾನ ಆ ನಿತ್ಯ ಲೋಕ ಎಂಬುದಾಗಿ ಬರೆಯಲ್ಪಟ್ಟಿದೆ, ಹೌದಲ್ವಾ? ಈ ನಿತ್ಯ ಲೋಕಕ್ಕೆ ಹೋಗ್ಬೇಕಾದ ನಾವು ನಿತ್ಯ ಲೋಕವನ್ನು ಪಡಿಬೇಕಾದಂತ ನಾವುಗಳು, ದೇವರು ನಮ್ಮನ್ನು ಕುರಿತು ಈ ನಿತ್ಯ ಲೋಕ ನಮಗೆ ಬೇಕಾ, ಅಥವಾ ಈ ನಿತ್ಯವಾಗಿ ಅಂದ್ರೆ ಅಳಿಯದೇ ಇರುವಂತ ಯುಗಾಂತರಗಳಲ್ಲಿ ಜೀವಿಸುವಂತ ಈ ಲೋಕ ಏನಾದ್ರೂ ಇದೆಯಲ್ಲ, ಈ ಲೋಕವು ನಾವು ಪಡಿಬೇಕಂದ್ರೆ ನಾವು ಒಂದು ಕೆಲಸಕ್ಕೆ ಅರ್ಹರಾಗಿರ್ಬೇಕು. ಫಸ್ಟ್ ಮೊದಲು ನೋಡಿ, ಒಂದು ಯಜಮಾನನಾಗಿರ್ಬೋದು, ಒಂದು ತಂದೆ ಒಬ್ಬ ಮಗನಿಗೆ ಒಪ್ಪಿಸ್ಬೇಕಾದ್ರೆ ಕೆಲಸ, ಮಗನ ವಾರಸ್ದಾರದಲ್ಲಿ ಅಂದ್ರೆ ತಂದೆಗೆ ಮೆಚ್ಚುಗೆಯಾದಂತ ರೀತಿ ಮಗನು ನಡಿಬೇಕು. ಕೇಳಿಸಿದೆಯಲ್ಲ ಪ್ರಿಯರೆಲ್ಲರಿಗೂ? ಓಕೆ, ಹಾಗೆ ಸೈಲೆಂಟ್ ಆಗಿ ಯಾರಿದ್ದೇ ಮಾಡ್ತಿದೀವ? ಓಕೆ, ಅಂದ್ರೆ ಈ ಮೆಚ್ಚುಗೆಯಾದ ಒಂದು ವಾರಸ್ದಾರವನ್ನು ಪಡಿಬೇಕು. ಒಂದು ತಂದೆ ಬಳಿಯಲ್ಲಿರುವಂತ ಒಂದು ಆಸ್ತಿ ಪಡಿಬೇಕಂದ್ರೆ, ತಂದೆ ಬಳಿಯಲ್ಲಿರುವಂತ ಒಂದು ಜವಾಬ್ದಾರಿಯನ್ನ ಪಡೆದುಕೊಳ್ಬೇಕಂದ್ರೆ ತಂದೆಗೆ ಇಷ್ಟಾನುಸಾರವಾಗಿ ನಡೆದುಕೊಳ್ಳಬೇಕು, ಹೌದಲ್ವಾ? ಅದಕ್ಕೆ ತಂದೆ ಜಜ್ಜಿ ಹೋದ ಆತ್ಮಗಳನ್ನ, ಅಂದ್ರೆ ನಶಿಸಿ ಹೋಗಬೇಕಾದಂತ ನಮ್ಮನ್ನ, ನಶಿಸಿ ಹೋಗಿದ್ದಂತ ನಮ್ಮ ಆತ್ಮಗಳನ್ನ ದೇವ್ರೇನ್ ಮಾಡ್ತಿದ್ದಾರೆ? ತಿದ್ದಿ 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 ಸರಿಪಡಿಸುವುದಕ್ಕೆ ನಿತ್ಯ ಲೋಕದಲ್ಲಿ ಆತನು ನಿವಾಸಿಯಾಗಿ ಸಮಾಧಾನವಾಗಿ ಶಾಶ್ವತವಾಗಿದ್ದಾರೆ ಅಂತ ನೋಡಿ. ಅಲ್ಲಿ ಸಮಯಗಳಿಲ್ಲ ನೋಡಿ. ಎಲ್ಲಿ? ಪರಲೋಕದಲ್ಲಿ ಸಮಯ ಎಂದು ಬರೆಯಲ್ಪಟ್ಟಿಲ್ಲ, ನಿತ್ಯ ಎಂದು ಬರೆಯಲ್ಪಟ್ಟಿದೆ. ಆದ್ರೆ ಭೂಲೋಕದಲ್ಲಿ ನಾವು ನೋಡಿದಾಗ ಎಷ್ಟು ಕಾಲ ಇದೆ ನಮಗೆ? ಬೇಗ ನಮಗೆ ಸಮಯ ಇಲ್ಲ ನೋಡಿ. ಇವತ್ತೆಷ್ಟು ಪ್ರೇಯರ್ 5 ಗಂಟೆ 5:15 ಅಂದ್ರೆ 4:15 5 ಗಂಟೆ ಸ್ಟಾರ್ಟ್ ಆಯ್ತು ತಿಳ್ಕೊಳ್ಳಿ. ನಮ್ಗೆ ಎಷ್ಟು ಸಮಯ ಇದೆ? 5 ಗಂಟೆಯಿಂದ 6 ಗಂಟೆವರೆಗೂ ಸಮಯ ಇದೆ. ಈ ಸಮಯ ಎಷ್ಟು? ಈ ಸಮಯದೊಳಗೆ ನಾವೇನ್ ಮಾಡ್ಬೇಕು? ನಮಗ್ ಕೊಟ್ಟಿರುವಂತ ಒಂದು ಅಂಶವನ್ನಾಗಿರ್ಬೋದು, ನೀವಾಗಿರ್ಬೋದು, ನಾವಾಗಿರ್ಬೋದು, ಏನಿದೆ ಈ ಸಮಯವನ್ನು ನಾವು ಫಾಲೋ ಮಾಡ್ಲೇಬೇಕು. ಮತ್ತೆ ತಿರುಗಿದು ಸಮಯ ಬರಲ್ಲ. ಮತ್ತೆ ಈ ಸಮಯನ ಬಿಟ್ರೆ ಬೇರೆ ಸಮಯದಲ್ಲಿ ಕೂಡ ಯಾರು ಕೂಡ ಇರಲ್ಲ. ಯಾಕಂದ್ರೆ ಇದೊಂದು ಸಮಯ. ಈ ಟೈಮ್ ಎನ್ನುವಂಥದ್ದು ಭೂಲೋಕದಲ್ಲಿ ಯಾಕೆ? ಮೈನ್ ಉದ್ದೇಶ ತಿಳಿದುಕೊಳ್ಳಬೇಕು ನಾವು. ನೋಡಿ, ಇಲ್ಲಿ ಇನ್ನೊಂದನ್ನು ನಾವು ವರ್ಣಿಸಿದಾಗ ಏನು ಗೊತ್ತಾ? ಮನುಷ್ಯನಿಗೆ ಸಂಬಂಧಪಟ್ಟಂತೆ ಟೈಮ್ ಈ ಭೂಲೋಕದಲ್ಲಿ ಏನ್ ಹೇಳಿ? ಮನುಷ್ಯನಿಗೆ ಸಂಬಂಧಪಟ್ಟಂತೆ ಗಡಿಯಾರ,
ಟೈಮು. ಮನುಷ್ಯನಿಗೆ ಸಂಬಂಧಪಟ್ಟಂತೆ ಮನುಷ್ಯ ಎಷ್ಟು ಗಂಟೆ ಆಯ್ತು, ಎಷ್ಟು ಸಮಯ ಆಯ್ತು, ಎಷ್ಟು ದಿನಗಳಾಯ್ತು, ಈ ದಿನಗಳಾಗಿರ್ಬೋದು, ಈ ಸಮಯಗಳಾಗಿರ್ಬೋದು ಮನುಷ್ಯನಿಗೆ ಸಂಬಂಧಪಟ್ಟಂತೆ ನಾವು ಉಪಯೋಗ ಆಗ್ತವೆ. ಅದೇ ಪ್ರಕಾರ ಮನುಷ್ಯನಿಗೆ ಸಂಬಂಧಪಟ್ಟಂತ ಈ ಟೈಮು, ಈ ಕಾಲ ಅಂದ್ರೆ ಈ ಕಾಲ ಆಗಿರ್ಬೋದು, ಈ ಟೈಮ್ ಆಗಿರ್ಬೋದು, ಸ್ವಲ್ಪ ದಿನಗಳು, ಸ್ವಲ್ಪ ಸಮಯ, ಸ್ವಲ್ಪ ಟೈಮ್ ಆಯ್ತು, 12 ಗಂಟೆ ಆಯ್ತು, 1 ಗಂಟೆ ಆಯ್ತು, 3 ಗಂಟೆ ಆಯ್ತು ಅಂತ. ಈ ಯಾಕೆ ಮನುಷ್ಯನು ಭಯದಲ್ಲಿ ಬದುಕ್ತಾನೆ, ಅಯ್ಯೋ ಟೈಮ್ ಆಗ್ತಿದೆ, ಟೈಮ್ ಮುಗಿತಿದೆ. ಅದೇ ಪ್ರಕಾರ ಏಜಿಗೆ ಹೋದ್ರೆ ಕೂಡ ಏಜ್ ಕೂಡ ಆಗ್ತಿದೆ. ನನಗೆ ಎಷ್ಟು ಸುಮಾರು 35, 40 ವರ್ಷ, 60 ವರ್ಷ ಈ ರೀತಿ ಆಗ್ತಾ ಬರ್ತಾ ಇದೆ. ಇದು ಮುಕ್ತಾಯವಾಗ್ತಾ ಬರ್ತಿದೆ ನೋಡಿ ಬೇರೆ. ಆದ್ರೆ ಒಂದು ಕ್ಲೋಸ್ ಆಗ್ತಾ ಬರ್ತಿದೆ. ಟೈಮ್ ಆಗಿರ್ಬೋದು, ಸಮಯ ಆಗಿರ್ಬೋದು, ಏಜ್ ಆಗಿರ್ಬೋದು, ಎಲ್ಲ ಕೂಡ ಕ್ಲೋಸ್ ಆಗ್ತಾ ಬರ್ತಿದೆ. ಆದ್ರೆ ಕ್ಲೋಸ್ ಆಗದೆ ಇರುವಂತದ್ದು ಏನಿದೆ ಎಂಬುದಾಗಿ ನಾವು ನೋಡಿದಾಗ, ಪರಲೋಕದಲ್ಲಿ ದೇವರು ಕುರಿತು ನಿತ್ಯ ಲೋಕದಲ್ಲಿ ನಾನು ನಿತ್ಯ ನಿವಾಸಿಯಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಅದೇ ಪ್ರಕಾರ ನರಕ ಲೋಕದಲ್ಲಿ ಕೂಡ ಯುಗಾಂತರಗಳಲ್ಲೂ ಕೂಡ ಯಾತನೆ ಪಡುವಂತ ಸ್ಥಳ ಎಂಬುದಾಗಿ ನರಕ ಲೋಕವನ್ನು ಕೂಡ ಬರೆಯಲ್ಪಟ್ಟಿದೆ. ಆದ್ರೆ ಮತ್ತೆ ಮನುಷ್ಯನನ್ನು ದೇವರು ಎಷ್ಟು ಹಿಡಿತದಿಂದ, ಎಷ್ಟು ಒಂದು ಹತೋಟಿಗೆ ತೆಗೆದುಕೊಳ್ಳಬೇಕೆಂಬುದಾಗಿ ಮನುಷ್ಯನಿಗೆ ಯಾವ ರೀತಿಯಾದ ಈ ಒಂದು ಸೋಲಾರ್ ಸಿಸ್ಟಮ್ ನಲ್ಲಿ ನಮಗೆ ಈ ಒಂದು ಸಮಯವನ್ನು ನೇಮಿಸಿದರೆ, ಈ ಒಂದು ದಿನಗಳನ್ನು ನೇಮಿಸಿದರೆ, ಈ ಒಂದು ಕಾಲವನ್ನು ನೇಮಿಸಿದರೆ, ಇದು ಯಾಕೆ ನಾವು ಅರ್ಥ ಮಾಡಿಕೊಳ್ತಿಲ್ಲ? ಕ್ರೈಸ್ತರಾಗಿರುವಂತ ನಾವು ಯಾಕೆ ಅರ್ಥ ಮಾಡಿಕೊಳ್ತಿಲ್ಲ? ಬೇರೆ ಲೋಕದಲ್ಲಿ ಸಮಯ ಇಲ್ಲ, ಬೇರೆ ಲೋಕದಲ್ಲಿ ಟೈಮ್ ಇಲ್ಲ, ಬೇರೆ ಲೋಕದಲ್ಲಿ ಅದೇ ಪ್ರಕಾರ ಒಂದು ಕಾಲ ಎನ್ನುವಂಥದ್ದಿಲ್ಲ. ಆದ್ರೆ ಈ ಲೋಕದಲ್ಲೇ ಯಾಕೆ ಇಷ್ಟೊಂದು ಕಾಲ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನು ನಾವು ಪರಿಶೋಧಿಸಿ ತಿಳಿದುಕೊಂಡಾಗ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ, ನಿತ್ಯ ಲೋಕವೆಂಬುದಾಗಿ. ಅದಕ್ಕೆ ಈ ಲೋಕದಲ್ಲಿ ಏನನ್ನು ನಮಗೆ ವಹಿಸ್ಬೇಕಂದ್ರೆ ಯಾಕೆ ನಾವು ಪ್ರಾಕ್ಟೀಸ್ ಕೊಡ್ತಿದ್ರೆ ದೇವರು ಪ್ರಾಕ್ಟೀಸ್ ಮಾಡಿ ನಮ್ಮನ್ನು ಎಲ್ಲಿಗೆ ಸೇರಿಸ್ಬೇಕಂದ್ರೆ, ಆ ಲೋಕ ಪಡಿಬೇಕಂದ್ರೆ ನಾವ್ ಎಂತವರಾಗಿರ್ಬೇಕು? ಎಂತವರಾಗಿದ್ರೆ ಆಸ್ತಿ ಹಾಳು ಮಾಡೋದಿಲ್ಲ. ಆಸ್ತಿ ಅಂದ್ರೆ ಒಂದು ತಂದೆ ಕೆಲಸಕ್ಕೆ ವಾರಸದಾರರಾಗಿರುವಂತ ನಾವು ತಂದೆ ಗೌರವವನ್ನು ಹಾಳು ಮಾಡೋದಿಲ್ಲ. ಹಾಳು ಮಾಡುವಂತ ಮಕ್ಕಳು ನಾವಾದ್ರೆ ನಾವು ತಂದೆ ನಮಗೆ ವಾರಸದಾರ ಕೆಲಸವನ್ನು ನಮಗೆ ಕೊಡೋದಿಲ್ಲ. ಅದೇ ಪ್ರಕಾರ ಕೀರ್ತನೆ 90 ನೋಡಿ, ಕೀರ್ತನೆ 90 1ನೇ ಅಧ್ಯಾಯ ನೋಡಿ, 90 1ನೇ ವಾಕ್ಯ. ಕರ್ತನೇ, ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಓಕೆ, ಇಲ್ಲಿ ನೋಡಿ ಪ್ರೇರೆ, ಕೀರ್ತನೆ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಿದಾಗ 90 ಕೀರ್ತನೆ 90 1ನೇ ಅಧ್ಯಾಯ ಸ್ಪಷ್ಟವಾಗಿ, ಕರ್ತನೆ ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೆ, ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಹೌದಲ್ಲ, ಯುಗಾಂತರಗಳಲ್ಲಿ ಮುಂಚಿನಿಂದ ಭೂಮಿಯಲ್ಲಿ ಸಮಸ್ತವು ಅಣುಗಳು ಉಂಟಾಗುವುದಕ್ಕಿಂತ ಮುಂಚೆ ಯಾವ ದೇವರು ಅಂತ ನಮಗೆ ನಮ್ಮ ತಂದೆಯಾದ ದೇವರು ಅದೇ ಯುಗಾಂತರಗಳಲ್ಲಿ ಇರುವಾತನು. ಹೌದಲ್ವಾ? ಅದು ದೇವರು ನಿತ್ಯ ಶಕ್ತಿವಂತನು. ದೇವರ ಆತ್ಮನು ಕೂಡ ನಿತ್ಯ ಜೀವಿಸುವಂತ ಆತ್ಮವಾಗಿರುವಾಗ, ಅಂದ್ರೆ ದೇವರ ಆತ್ಮನ ಪಾಲು ಮನುಷ್ಯನ ಈ ದೇಹದಲ್ಲಿ ಪ್ರವೇಶಿಸಿದಾಗ, ಮನುಷ್ಯನ ಆತ್ಮ ಅಂದ್ರೆ ದೇವರ ಆತ್ಮವು ಮನುಷ್ಯನ ಮಣ್ಣಿನ ಶರೀರದಲ್ಲಿ ಪ್ರವೇಶಿಸಿದಾಗ, ಈ ಮಣ್ಣಿನ ಶರೀರದಲ್ಲಿ ಇದ್ದಂತ ಸಮಯ ಯಾಕೆ ಮಣ್ಣಿನ ಶರೀರದಲ್ಲಿ ಆತ್ಮವನ್ನು ಬಿಟ್ಟು ಆತ್ಮಕ್ಕೆ ಕೆಲವೊಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ಮೇನ್ ಪರ್ಸನ್ ಉದ್ದೇಶ ನಾವು ತಿಳಿದುಕೊಳ್ಳಬೇಕು. ಹೌದಲ್ವಾ? ಆದ್ರೆ ಅದೇ ರೀತಿಯಾಗಿ ಡೈರೆಕ್ಟ್ ಆಗಿ ದೇವದೂತರ ಆತ್ಮಗಳಲ್ವಾ? ದೇವದೂತರ ಆತ್ಮಗಳು ಅಂದ್ರೆ ದೇವದೂತರಲ್ಲಿ ಹೆಚ್ಚು ಕಡಿಮೆ ಅನೇಕ ದೇವದೂತರುಗಳೆಲ್ಲ ಆತ್ಮಗಳೇ
ಆತ್ಮಗಳಾಗಿರುವಂತ ದೇವದೂತರಿಗೆ ಏಜ್ ಏನಾದ್ರು ಇದೆಯಾ? ಯಾರಾದ್ರೂ ಹೇಳ್ಬೋದು, ಏಜ್ ಇದೆಯಾ ದೇವದೂತರಿಗೆ? ಏಜ್ ಏನಾದ್ರು ಇದೆಯಾ ನಮ್ ತರ ಅಥವಾ ಟೈಮು ಇದೆ? ಏಜ್ ಅಂದ್ರೆ ವಯಸ್ಸಾದ ದೂತ, ಇಲ್ಲ. ಮಧ್ಯ ದೂತ, ಯವನ ಇಲ್ಲ. ದೂತ ಅಂತ ಏನಾದ್ರು ಟೈಮ್ ಏಜ್ ಇದೆಯಾ? ಇಲ್ಲ. ಇಲ್ಲ. ಹೌದಲ್ವಾ? ಮತ್ತೆ ನೋಡಿ, ಪ್ರಾಣಿ ಪಕ್ಷಿಗಳಿದೆಯಲ್ಲ, ಈ ಪ್ರಾಣಿಗಳಿದೆ, ಈ ಪಕ್ಷಿಗಳಿದೆ, ಪ್ರಾಣಿ ಪಕ್ಷಿ ಮೃಗಗಳಿದೆ, ಇವುಗಳಿಗೆಲ್ಲ ಸಮಯ ಆಯ್ತಂತ ಅವ್ರಿಗೆ ಅವ್ರಿಗೆ ಗೊತ್ತಾ? ಅಂತ ಹಸಿವಾಗೋದು ಗೊತ್ತು, ಈ ಸಮಯ ಆಗುತ್ತೆ ಅಂತ ಅವ್ರಿಗೆ ಏನಾದ್ರು ಗೊತ್ತಾ? ಇಲ್ಲ. ಇನ್ನೊಂದು ಏನ್ ಗೊತ್ತಾ, ಇವತ್ತು ಯಾವ ವಾರ ಅಂತ ಪ್ರಾಣಿಗಳಿಗೆ ಗೊತ್ತಾ? ಗೊತ್ತಿಲ್ಲ. ಇವತ್ತು ಅಂದ್ರೆ ಇವತ್ತು ಮಂಗಳವಾರ, ಇವತ್ತು ನಾವೇನ್ ಮಾಡ್ಬೇಕು, ಇವತ್ತು ಮಂಗಳವಾರ ನಾವು ವಾರ ಮಾಡ್ಬೇಕು, ಇವತ್ತು ಮಂಗಳವಾರ ನಾವು ಅದ್ ಮಾಡ್ಬೇಕು, ಇವತ್ತು ಮಂಗಳವಾರ ಇದ್ ಮಾಡ್ಬೇಕಂತ ಪ್ರಾಣಿಗಳಿಗೆ, ಜಂತುಗಳಿಗೆ ಏನಾರ ಗೊತ್ತಾ? ಇಲ್ಲ. ಗೊತ್ತಿಲ್ಲ. ಇಲ್ವಲ್ಲ. ವಾರಗಳಾಗಿರ್ಬೋದು, ಈ ದಿನಗಳಾಗಿರ್ಬೋದು, ಈ ಸಮಯ ಆಗಿರ್ಬೋದು, ಈ ಕಾಲ ಎನ್ನುವಂಥದ್ದಾಗಿರ್ಬೋದು, ಇಷ್ಟು ಸೃಷ್ಟಿ ಸಿಸ್ಟಮ್ ಅಲ್ಲಿ ಇರುವಂತ ಎಲ್ಲಾ ಜೀವಿಗಳಿಗಿಂತ ಹೆಚ್ಚಾಗಿ ಮನುಷ್ಯನಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ? ಮನುಷ್ಯನಿಗೆ ಯಾಕೆ ಇಷ್ಟೊಂದು ಸೂಕ್ಷ್ಮವಾಗಿದೆ? ಎಲ್ಲ ಮನುಷ್ಯನ್ ಲೆಕ್ಕ ಹಾಕ್ತಿದ್ದಾನೆ, ಕಾಲ ಲೆಕ್ಕ ಹಾಕ್ತಿದ್ದಾರೆ, ಸಮಯ ಲೆಕ್ಕ ಹಾಕ್ತಿದ್ದಾರೆ, ದಿನಗಳು ಲೆಕ್ಕ ಹಾಕ್ತಿದ್ದಾರೆ, ಏಜ್ ಲೆಕ್ಕ ಹಾಕ್ತಿದ್ದಾರೆ. ಈ ಒಂದು ನಿಮಿಷಗಳು, ಸೆಕೆಂಡ್ ಕೂಡ ಬಿಡದೆ ಮನುಷ್ಯ ಲೆಕ್ಕ ಹಾಕ್ತಿದ್ದಾನೆ. ಅಂದ್ರೆ ಈ ಮನುಷ್ಯನು ಇಷ್ಟು ಸಮಯದಲ್ಲಿ ಏನನ್ನ ಕಲಿಬೇಕಾಗಿದೆ? ಏನನ್ನ ಮನುಷ್ಯನು ಕಲ್ತು ಎಲ್ಲಿಗೆ ಹೋಗ್ಬೇಕಾಗಿದೆ? ಅಲ್ಲಿಗೂ ಆ ನಿತ್ಯ ಲೋಕ ಪಡಿಬೇಕಂದ್ರೆ ಇಲ್ಲಿ ಏನನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ? ಮತ್ತೆ ಯಾಕೆ ಭೂಲೋಕಕ್ಕೆ ಮನುಷ್ಯನನ್ನ, ಅಂದ್ರೆ ಒಂದು ದೇವರು ಮನುಷ್ಯನನ್ನ ಭೂಲೋಕಕ್ಕೆ ಇಷ್ಟೊಂದು ಸಮಯವನ್ನು ಕೊಟ್ಟು ಯಾಕೆ ಕಳಿಸ್ತಿದ್ದಾರೆ? ಈ ಮನುಷ್ಯರ ಮಧ್ಯದಲ್ಲಿ ಯಾಕೆ ಸಮಯ ಎನ್ನುವಂಥದ್ದನ್ನು ನಾವು ನೋಡಿದಾಗ, ನಿತ್ಯವಾಗಿ ವಾಸಿಸುವಂತ ದೇವರು ಆತನು ಪರಲೋಕದಲ್ಲಿದ್ದು ನಮಗೆ ಬೇಕಾದಂತ ಆಸ್ತಿಯನ್ನು ದಯಪಾಲಿಸುವುದಕ್ಕೆ ಆತನು ನಮ್ಮನ್ನು ಪ್ರಾಕ್ಟೀಸ್ ಮಾಡುವಂತವರಾಗಿದ್ದಾರೆ, ನಮ್ಮನ್ನು ಕಲಿಸುವಂತವರಾಗಿದ್ದಾರೆ, ನಮಗೆ ಕಲಿಸಿಕೊಡುವಂತವರಾಗಿದ್ದಾರೆ. ಈಗ ನೋಡಿ, ಒಂದು ಉದಾಹರಣೆ ನಾವು ನೋಡಿದಾಗ, ಒಂದು ಬೇರೆ ದೇಶದಲ್ಲಿ ನಡೆದಿರುವಂತದ್ದು, ಬೇರೆ ದೇಶದಲ್ಲಿ ನಡೆದಿರುವಂತ ಒಂದು ಘಟನೆ ಏನಂದ್ರೆ, ಒಬ್ಬ ಐಶ್ವರ್ಯವಂತನು, ಬಹಳ ಐಶ್ವರ್ಯವಂತನು, 6-7 ಕೋಟಿ ಐಶ್ವರ್ಯವಂತನು, ಒಬ್ಬ ಐಶ್ವರ್ಯವಂತನಿರ್ತಾನೆ. ಆ 6 ಕೋಟಿ ಐಶ್ವರ್ಯವಂತನಿಗೆ 6 ಕೋಟಿ ಐಶ್ವರ್ಯವಂತನಿಗೆ ಒಬ್ನೇ ಮಗ ಇರ್ತಾನೆ. ಆ ಒಬ್ಬನೇ ಮಗ ಇದ್ದಾಗ ಆ ತಂದೆ ಯಾವ ಸಮಯದಲ್ಲಿ ಗಮನಿಸ್ತಾರೆ? ಮಗನನ್ನು ನೋಡಿದಾಗ ಆ ತಿನ್ನುವಂತ ಆಹಾರ ವಿಷಯದಲ್ಲಿ ಗಮನಿಸ್ತಾರೆ, ಹಣದ ವಿಷಯದಲ್ಲಿ, ವ್ಯವಹಾರ ವಿಷಯದಲ್ಲಿ, ದುಡ್ಡು ಖರ್ಚು ಮಾಡುವಾಗ, ಈ ವಿಷಯ ವ್ಯವಹಾರ ಮಾಡುವಾಗ ಇದರಲ್ಲಿ ಗಮನಿಸ್ತಾರೆ. ಮತ್ತೆ ಆತನು ಮಾಡುವಂತ ಎಂಜಾಯ್ಮೆಂಟ್ ಅನ್ನು ಗಮನಿಸ್ತಾರೆ. ಆತನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ, ಯಾಕಂದ್ರೆ ಇನ್ನೇನು ಯಾವಾಗ್ಲಿಂದ ಗಮನಿಸಲ್ಲ ಅಂದ್ರೆ, ಇನ್ನೇನು ವ್ಯವಹಾರ, ನನ್ನ ವ್ಯವಹಾರವನ್ನು ನನ್ನ ಕೈಗೊಪ್ಸು, ನನ್ನ ಮಗನ ಕೈಗೊಪ್ಸ್ಬೇಕು, ಈ ಆಸ್ತಿಯನ್ನು ನನ್ನ ಮಗನಿಗೆ ಒಪ್ಪಿಸಿಕೊಡಬೇಕು. ಈ ಒಪ್ಪಿಸಿಕೊಡುವಂತ ಸಮಯದ ಬಂದಾಗ, ನಾನು ಮಾಡಿಟ್ಟಿರುವಂತ ಆಸ್ತಿ ನನ್ನ ಮಗನಿಗೆ ಒಪ್ಪಿಸ್ಬೇಕಂದ್ರೆ ನನ್ನ ಮಗನ್ ಯಾವ ರೀತಿಯಾಗಿರ್ಬೇಕು ಎಂಬುದಾಗಿ ನಾವು ನೋಡಿದಾಗ, ಅವನ ಆಹಾರ ಪದಾರ್ಥಗಳು ತಿನ್ನುವಂತದ್ರಲ್ಲಿ ಅರ್ಧ ತಿನ್ನೋದು, ಅರ್ಧ ಬಿಸಾಕೋದು, ದುಡ್ಡು ಖರ್ಚು ಮಾಡುವಂತದ್ರಲ್ಲಿ ಅರ್ಧ ಬೇಕಾದಂಗೆ ದುಡ್ಡು ಬಿಟ್ಟಿಯಾಗಿ ಖರ್ಚು ಮಾಡೋದು ಅಥವಾ ವೇಸ್ಟ್ ಮಾಡೋದು, ಈ ರೀತಿಯಾಗಿ ಎಲ್ಲಾರ ಮಧ್ಯದಲ್ಲಿ ಇರುವಂತ ತನ್ನನ್ನು, ನಾನು ಐಶ್ವರ್ಯವಂತನ ಮಗನೆಂಬುದಾಗಿ ನಾನು ಏನ್ ಗೊತ್ತಾ, ಈ ರೀತಿಯಾಗಿ ಮೆರೆದಾಡುವಂತದನ್ನೆಲ್ಲ ತಂದೆ 1 ತಿಂಗಳಲ್ಲಿ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆವಾಗ ಆದ್ರೆ ಇಷ್ಟೊಂದು 6 ಕೋಟಿ ಆಸ್ತಿ ಆಗಿರುವಂತ ಈ ಒಂದು ವಾರಸ್ದಾರವನ್ನು ನನ್ನ ಮಗನ ಕೈಗೆ ಕೊಟ್ರೆ ಏನ್ ಮಾಡ್ತಾನಂತ ಗೊತ್ತಾಯ್ತು. ಆ ರೀತಿಯಾದಾಗ ಮಗನ ಜೀವಿತ ಆ ರೀತಿಯಾದಾಗ ಮಗ ಉದ್ಧಾರ ಮಾಡ್ತಾನಂತ ಗೊತ್ತಾಗುತ್ತಾ, ಹಾಳು ಮಾಡ್ತಾನಂತ ಗೊತ್ತಾಗುತ್ತಾ ಪ್ರೇರೆ? ಹೇಳ್ಬೇಕು ನಿಮ್ಗೆ. ಹಾಳು ಮಾಡ್ತಾನೆ ಅಂತ ಗೊತ್ತಾ? ಮಾಡ್ತಾನೆ. ಹೌದಲ್ವಾ? ಅದೇ ಪ್ರಕಾರ ಶಾಶ್ವತವಾದ ಒಂದು ಲೋಕ, ನಿತ್ಯವಾದ ಒಂದು ಲೋಕ ನಾವು ಪಡಿಬೇಕಂದ್ರೆ, ಶಾಶ್ವತವಾದ ಒಂದು ಲೋಕ ಪಡಿಬೇಕಂದ್ರೆ, ಆ ಲೋಕದಲ್ಲಿ ಎಷ್ಟು ಆಸ್ತಿ ಇರಬಾರ್ದು, ಎಷ್ಟು ಒಂದು ಉನ್ನತವಾಗಿರ್ಬಾರ್ದು,
ಅಲ್ಲಿ ಕಳ್ಳನು ಇಲ್ಲ, ಅಲ್ಲಿ ಕದಿಮನು ಇಲ್ಲ, ಅಲ್ಲಿ ನಾಳು ಯಾವುದು ಅಲ್ಲಿ ನಶಿಸಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿರುವಂತ ಆ ಲೋಕ ನಮಗೆ ದೇವ್ರು ಕೊಡ್ಬೇಕಂದ್ರೆ ಎಷ್ಟಾಗಿರ್ಬೇಕು ಪ್ರಿಯರು ಒಂದ್ಸಲ ಆಲೋಚನೆ ಮಾಡಿ. ಅಂದ್ರೆ ಈ ಉದಾಹರಣೆಯನ್ನು ನಾವು ನೋಡಿದಾಗ ಆ ಒಬ್ಬ ಐಶ್ವರ್ಯವಂತನು ಒಬ್ಬ ಮಗನಿಗೆ 6 ಕೋಟಿ ಆಸ್ತಿ ನೀಡುವುದಕ್ಕೆ 6 ಕೋಟಿ ಆಸ್ತಿ ಒಬ್ಬ ಮಗನ ಕೈಯಲ್ಲಿ ಕೊಡ್ಬೇಕಂದ್ರೆ ಆ ಮಗ ಒಂದು ಐಶ್ವರ್ಯವಂತನ ಮಾಡುವಂತ ಟ್ರಿಕ್ಸ್ ಏನ್ ಗೊತ್ತಾ? 1 ತಿಂಗಳೊಳಗೆ ಅಂದ್ರೆ 1 ಮಂತ್ ಒಳಗೆ ಅವ್ರ ಒಂದು ಮಗನಿಗೆ ಚಾಲೆಂಜ್ ಮಾಡ್ತಾರೆ ತಂದೆ ನೋಡಿ. 1 ತಿಂಗಳೊಳಗೆ ಅಂದ್ರೆ 7 ರೂಪೀಸ್ ಹಣ, 7 ರೂಪಾಯಿ ದುಡ್ಡು, 3 ಜೊತೆ ಬಟ್ಟೆ ಇದನ್ನು ಕೊಟ್ಟು ಮಗನಿಗೆ ನೀನು ಎಲ್ಲಿ ನನ್ನ ಹೆಸರು ಹೇಳ್ಬಹುದು, ನಾನು ಇಂಥವನ್ ಮಗ ಅಂತ ನನ್ನ ಹೆಸರು ಹೇಳಂಗಿಲ್ಲ, ನನ್ನ ನಿನ್ ಸ್ವಂತ ತಂದೆ ಅನ್ನುವಂತ ಸ್ಥಾನನೇ ಹೇಳಂಗಿಲ್ಲ. ಈ ರೀತಿಯಾಗಿ ನೀನು 1 ತಿಂಗಳಲ್ಲಿ ನೀನು ಯಾವ ರೀತಿ ಬದುಕ್ತೀಯ, ದುಡ್ದು ನೀನು ಬದುಕಿ ತೋರಿಸಿ, ಎಷ್ಟು ದುಡ್ಕ ಬರ್ತೀಯ, ಯಾವ ರೀತಿ ಬದುಕ್ತಿ ಅನ್ನುವಂಥದ್ದಕ್ಕೆ 1 ತಿಂಗಳು ತನ್ನ ಮಗನಿಗೆ ಹೇಳಿ, 1 ತಿಂಗಳು ಹೇಳಿ ತನ್ನ ಮಗನಲ್ಲಿ 7 ರೂಪಾಯಿ ಮಾತ್ರ ಕೊಟ್ಟು ಕಳಿಸಿ 3 ಜೊತೆ ಬಟ್ಟೆ ಕೊಟ್ಟು ಹೊರಗಡೆ ಹಾಕ್ತಾರೆ. ಆಗ ಹೊರಗಡೆ ಹಾಕಿದಾಗ ಮಗನು ಇನ್ನೇನು ಆ ಮಗನು ಬೇಕರಿಗಾಗಿರ್ಬೋದು, ಅನೇಕ ಚಪ್ಪಲಿ ಹೊಲಿಯುವಂತ ಕೆಲಸ ಆಗಿರ್ಬೋದು, ಅನೇಕ ಈ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಹೋಗಿ ಕೆಲಸ ಕಲ್ತಿದ್ರೆ ತಾನೇ ಮಾಡ್ಬೋದಲ್ಲಿ. ಕೆಲ್ಸನೇ ಕಲ್ತಿಲ್ವಲ್ಲ. ತಂದೆ ಜೊತೆಯಲ್ಲಿದ್ದು ತಂದೆ ತಂದಾಕಿದ್ದನ್ನೆಲ್ಲ ತಿಂದು ಲೂಟಿ ಮಾಡಿ ತಂದೆ ಇಷ್ಟಾನುಸಾರವಾಗಿ ಬದುಕದೆ ಇದ್ದಂತವರಿಗೆ ಯಾವಾಗಾದ್ರೂ ಹೊರಗಡೆ ಹಾಕಿದ್ರೋ ಅವಾಗ ಗೊತ್ತಾಯ್ತು. ಯಾವ ಕೆಲಸ ಮಾಡಿದ್ರು, ಚಪ್ಪಲಿ ಹೊಲಿಯಕ್ ಹೋದ್ರು ಅಂದ್ರೆ ಯಾವ ಕೆಲಸ, ಅನೇಕ ಕೆಲಸಗಳಿಗೆ ಹೋದಾಗ ಅನೇಕ ಕೆಲಸಗಳಲ್ಲಿ ಕೂಡ ಯಾರು ನಿನಗೆ ಕೆಲಸ ಕಲ್ಸ್ಕೊಟ್ಟಿದ್ದು, ಏನ್ ನಿಂದೆ ಅಂದಾಗ ತಂದೆ ಹೆಸರು ಹೇಳಂಗಿಲ್ಲ. ಮತ್ತೆ ಏನು ನಿನ್ ಜೀವಿತ ಅಂತ ಹೇಳಿದಾಗ ಏನು ಅವಮಾನ ತಂದೆ ಹೆಸರು ಹೇಳಕ್ ಹೋಗ್ತಾರೆ ಅಂತ ಸಮಯದಲ್ಲಿ ಕೆಲಸಕ್ಕೆ ಇಟ್ಟೋದಾಗ ನಷ್ಟ ಆದಾಗ ಆದ್ರೆ ತಂದೆ ಹೆಸರು ಹೇಳಂಗಿಲ್ಲ. ಮತ್ತೆ ತಂದೆ ಹೆಸರೇ ಹೇಳಂಗಿಲ್ಲ ಅಂದ್ರೆ ಮತ್ತೆ ಇನ್ಯಾವ ರೀತಿಯಾಗಿ ನಷ್ಟ ಆಗುತ್ತೆ. ಭಯಂಕರ ಕಷ್ಟಪಟ್ಟು 1 ತಿಂಗಳು ಭಯಂಕರ ಹಸಿವಾಗಿ ಅಂದ್ರೆ ಭಯಂಕರ ಕಷ್ಟಪಟ್ಟು ನಷ್ಟ ಆಗಿ ದುಡ್ದು ಇದ್ದಿದ್ದು ಖಾಲಿ ಮಾಡ್ಕೊಂಡು ಇದ್ದೆಲ್ಲ ದೇಹದಲ್ಲಿ ಕೂಡ ಅಂದ್ರೆ ಒಂದು ಆಯಾಸ ರೀತಿಯಾದ ಆ ರೀತಿಯಾಗಿ 1 ತಿಂಗಳಲ್ಲಿ ಬಹಳ ಸೋತೋಗಿ ನಷ್ಟಪಟ್ಟು ಆ ತಂದೆ ಹೇಳ್ತಾರೆ, ನಾನು ಆ ದುಡ್ದು ಕಷ್ಟಪಟ್ಟು ಆ ಆಸ್ತಿ ಈ ರೀತಿಯಾಗಿ ಇಟ್ಟಿದಂತ ಇದನ್ನ ನಿನಗೆ ಈ ಒಂದು ತಿಂಗಳಲ್ಲಿ ನಿನಗೆ 3 ಕಾಸು ಸಂಪಾದನೆ ಮಾಡಕ್ ಆಗ್ಲಿಲ್ಲ. ನಾನು ಇಷ್ಟೊಂದು ಆಸ್ತಿವಂತನ, ಇಷ್ಟೊಂದು ಐಶ್ವರ್ಯವಂತ ಆಗಿರುವಂತ ಈ ಒಂದು ವಾರಸ್ದಾರವನ್ನ ನಾನು ನಿನ್ ಕೈ ಕೊಟ್ರೆ ನೀನ್ ಎಷ್ಟು ದಿನದೊಳಗೆ ಇದನ್ನ ಮುಗಿಸಿ ನೀನ್ ಯಾವ ರೀತಿಯಾಗಿ ಅನುಭವ ಇಲ್ಲದ ಪ್ರಾಕ್ಟೀಸ್ ಇಲ್ಲದೆ ಇರುವಾಗ ನೀನ್ ಇದನ್ನ ಉಳಿಸ್ತೀಯಾ ಅಂತ ಕೇಳ್ತಾರೆ ಮಗನ. ಉಳ್ಸಕ್ಕಾಗತ್ತ? ಏನಾರ ಆಗತ್ತ ಪ್ರಿಯರೇ? ಏನಿರ್ಬೇಕು? ಹೌದಲ್ವಾ? ಆಗಲ್ಲ. ಯಾಕೆ? ಪ್ರಾಕ್ಟೀಸ್ ಇಲ್ಲ, ಅನುಭವ ಇಲ್ಲ, ರೂಢಿ ಇಲ್ಲ, ಕೆಲಸ ಮಾಡಿ ರೂಢಿ ಇಲ್ಲ, ಹಣ ವ್ಯವಹಾರ ಮಾಡುವಂತ ರೂಢಿ ಇಲ್ಲ, ಅಥವಾ ಆಹಾರ ತೆಗೆದುಕೊಂಡು ಯಾವ ರೀತಿ ಎಷ್ಟು ಕೊಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಇದು ಮಾಡ್ಬೇಕಂತ ಯಾವ್ದೊಂದು ಪ್ರಾಕ್ಟೀಸ್ ಇಲ್ಲ. ಪ್ರಾಕ್ಟೀಸ್ ಇಲ್ಲದೆ ಇರುವಂತ ಈ ಒಂದು ಮನುಷ್ಯನ ತಂದು ಆ ಆಸ್ತಿಗೆ, ಐಶ್ವರ್ಯವಂತನ ಆಸ್ತಿಗೆ ತೆಗೆದುಕೊಂಡು ಹೋಗಿ ಇದಕ್ಕೆ ವಾರಸ್ದಾರನ ಎಂಬುದಾಗಿ ನೇಮಿಸಿದಾಗ ಯಾವ ರೀತಿ ಆಳ್ವಿಕೆ ಮಾಡ್ತಾರೆ ಅಲ್ಲಿ? ಯಾವ ರೀತಿಯಲ್ಲಿ ಆಸ್ತಿಗೆ ಉನ್ನತನಾಗಿ ಯಾವ ರೀತಿಯಾಗಿ ಅಲ್ಲಿ ಆಸ್ತಿನ ಖರ್ಚು ಮಾಡಿ ಆಸ್ತಿನ ಯಾವ ರೀತಿ ಹಂಚಿ ಕೊಡ್ತಾರೆ, ಆಸ್ತಿ ಮೇಲೆ ಅಥವಾ ಆಡಳಿತನಾದ್ರೂ ಹೇಗ್ ಮಾಡ್ತಾರೆ? ಆಡಳಿತ ಮಾಡ್ಬೇಕಂದ್ರೆ ಅನುಭವ ಬೇಕು, ತಿಳಿದಂತ ವ್ಯಕ್ತಿಗಳು ಬೇಕು, ಅನುಭವ ಇದ್ದಂತ ವ್ಯಕ್ತಿಗಳು ಬೇಕು, ಪ್ರಾಕ್ಟೀಸ್ ಮಾಡುವಂತ ಒಂದು ಕೆಲಸಗಾರರು ಬೇಕು. ಆ ಕೆಲಸಗಾರರು ಆಗ್ಬೇಕೆಂಬುದಾಗಿ ಆ ಕೆಲಸ ಎಷ್ಟು ಸಮಯ ಕೊಟ್ಟಿದ್ರು ತಂದೆ? 1 ತಿಂಗಳು ಕೊಟ್ಟಿದ್ರು. ನಮಗೀಗ ಎಷ್ಟು ಸಮಯ ಕೊಟ್ಟಿದ್ದಾರೆ? ನಾವು ನಿತ್ಯ ಲೋಕ ಪಡಿಬೇಕಂದ್ರೆ, ಪರಲೋಕ ಪಡಿಬೇಕಂದ್ರೆ, ಆ ನಿತ್ಯವಾಗಿರುವಂತ ಒಂದು ಪರಲೋಕ ಪಡಿಬೇಕಂದ್ರೆ ನಮಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಸಿಸ್ಟರ್ ಅಂದ್ರೆ? ಈ ಜೀವಿತ ಕಾಲವನ್ನು ಕೊಟ್ಟಿದ್ದಾರೆ. ಹೌದಲ್ವಾ? ಈ ಜೀವಮಾನ ಕಾಲ ಕೊಟ್ಟು ಎಷ್ಟು ಸಮಯ ಅಂತ ಹೇಳಿದ್ದಾರೆ? ಸ್ವಲ್ಪ ಕಾಲ ಕೊಟ್ಟಿದ್ದಾರೆ. ಸ್ವಲ್ಪ ಕಾಲ ಕೊಟ್ಟಿದಂತ ಈ ಸಮಯದಲ್ಲಿ ನಾವು ಏನನ್ನ ಮಾಡ್ತಿದೀವಿ? ಏನ್ ಪ್ರಾಕ್ಟೀಸ್ ಮಾಡ್ತಿದ್ವಿ? ಪ್ರಾಕ್ಟೀಸ್ ಮಾಡದೆ ಏನ್ ಪಡ್ಯಕ್ಕಾಗಲ್ಲ ನಾವು.
ನೋಡಿ, ನಿತ್ಯ ಲೋಕ ನಮಗೆ ಬರ್ಬೇಕಂದ್ರೆ ನಮಗೆ ಈ ಲೋಕದಲ್ಲಿ ಒಂದು ಅನುಭವವನ್ನು ಕೊಟ್ಟು ಪ್ರಸಿದ್ಧಿಗೆ ಬಂದು ಅನುಭವ ಸಿದ್ಧಿ ಅಂದ್ರೆ ಪ್ರಸಿದ್ಧಿಗೆ ಬಂದ ಕಲ್ತು ನಿಂತಿರುವಂತ ನಾವುಗಳು ಆ ಮಾತು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಒಂದ್ಸಲ ಈ ಬರೆದ ಪತ್ರಿಕೆ ಇಬ್ರಿ 12:23 ನೋಡಿ ಒಂದ್ಸಲ. ಇಬ್ರಿ 12:23. ಪರಲೋಕದಲ್ಲಿ ಹೆಸರು ಬರೆಸಿಕೊಟ್ಟಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೆಬೇಲನ ರಕ್ತಕ್ಕಿಂತ ಹಿತಕರವಾದ ಮಾತಾಡುವ ಪ್ರೋಕ್ಷಕನ ರಕ್ತದ ಬಳಿಗೂ ಬಂದಿದ್ದೀರಿ. ಸಾಕು. ಅಂದ್ರೆ ಈ ಮಾತಿನ ಪ್ರಕಾರ ನಮಗೆ ಏನ್ ಅರ್ಥ ಆಯ್ತು ಎಂಬುದಾಗಿ ನಾವು ನೋಡಿದಾಗ ಇಲ್ಲಿ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಉದ್ದೇಶಿಸಿ ನಮಗೆ ಕೇಳಿದಂತ ಅಂಶ, ಈ ಅಂಶ ನಾವು ಎಷ್ಟು ಸುಮಾರು 3% ಅಂಶ ಕೇಳಿದ್ವಿ. ಈ ಅಂಶದಲ್ಲಿ ಕೇಳಿದಂತ ಅಂಶದಲ್ಲಿ ನಾವು ನೋಡಿಕೊಂಡಂತ ಒಂದೊಂದು ವಿಧಿವಿಧಾನಗಳಲ್ಲಿ ನಾವು ನೋಡಿದಾಗ ಅದೇ ಪ್ರಕಾರ ಈ ವಚನವು ಕೂಡ ನಾವು ಸ್ಪಷ್ಟವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12:23 ನಾವು ನೋಡಿದಾಗ, ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣೆ ರಕ್ತದ ಬಳಿಗೂ ಬಂದಿದ್ದೀರಿ. ನೀವು ಮಾತನಾಡುತ್ತಿದ್ದೀರಿ ಅಂದ್ರೆ ಎಲ್ಲವನ್ನು ಮೀರ್ತಿದ್ದಾರೆ. ನೋಡಿ, ಬೈಬಲ್ ಅಲ್ಲಿ ಅತಿ ಶ್ರೇಷ್ಠರು ಅತಿ ಉನ್ನತರೆಂಬುದಾಗಿ ಹೇಳಿರುವಂತ ಎಲ್ಲಾ ಭಕ್ತರನ್ನ ದಾಟಿ ಎಲ್ಲಾ ಪ್ರವಾದಿಗಳನ್ನ ದಾಟಿ ಎಲ್ಲರನ್ನ ದಾಟಿ ಹೇಬೇಲನ ರಕ್ತವನ್ನು ದಾಟಿ ಅಂದ್ರೆ ಯೇಸು ಕ್ರಿಸ್ತರನ್ನು ಮಾತನಾಡಿ ರಕ್ತ ಪ್ರೋಕ್ಷಣೆ ಆಗಿರುವಂತ ಯೇಸು ಕ್ರಿಸ್ತರ ಶ್ರೇಷ್ಠವಾದ ರಕ್ತವನ್ನು ಕೂಡ ದಾಟಿ ಎಲ್ಲವನ್ನು ದಾಟಿ ಪ್ರಸಿದ್ಧಿಗೆ ಬಂದಿರುವಂತ ನಾವುಗಳು, ಇವೆಲ್ಲವನ್ನು ಕೂಡ ಮೀರಿ ಪ್ರಸಿದ್ಧಿಗೆ ಬಂದಿರುವಂತ ನಾವುಗಳು ಏನೆಂಬುದಾಗಿ ಕರೆಯಲ್ಪಡ್ತಾ ಇದ್ರೆ ಇಂಥ ವ್ಯಕ್ತಿಗಳನ್ನಾದ್ರೆ ಅನುಭವಸ್ಥರಂತ ಅನ್ಬಾರ್ದ? ಹೌದಲ್ವಾ? ಅಂದ್ರೆ ಪ್ರಸಿದ್ಧಿಗೆ ಬಂದಿರುವಂತ ಪ್ರಸಿದ್ಧಿಗೆ ಬಂದಿರುವಂತ ಆಲ್ರೆಡಿ ಕಲ್ತಿರುವಂತವರು, ಕಲ್ತು ಎಲ್ಲವನ್ನು ಸ್ಟಡಿ ಮಾಡಿ ಇನ್ನೇನು ಕೆಲಸ ಸಮಯದಲ್ಲಿ ಕೆಲಸವನ್ನು ಪಡೆದುಕೊಳ್ಳುವಂತವರು ನಾವು. ಅದಕ್ಕಾಗಿ ಈ ಎಲ್ಲವನ್ನು ದಾಟಿ ಪ್ರಸಿದ್ಧಿಗೆ ಬರ್ಬೇಕಂತೆ ನಾವು ಮತ್ತೆ ಇವತ್ತಿನ ಕಾಲದಲ್ಲಿ ಕ್ರೈಸ್ತರು ಏನನ್ನ ಅರ್ಥ ಮಾಡಿಕೊಳ್ತಿದೀವಿ, ನಾವು ಕ್ರೈಸ್ತರಾಗಿರುವಂತ ನಾವು ಏನನ್ನ ಅರ್ಥ ಮಾಡಿಕೊಳ್ತಿದೀವಿ, ಏನನ್ನ ಪ್ರಸಿದ್ಧ ಪಡಿಸುವಂತವ್ರು ನಾವಾಗಿರ್ಬೇಕೆ ಹೊರತು ಇನ್ನೊಬ್ಬರ ಕೈಯಲ್ಲಿ ಉಪದೇಶ ಮಾಡಿಸಿಕೊಳ್ಳುವಂತವ್ರು ನಾವು. ಅಂದ್ರೆ ಉಪದೇಶ ಅಂದ್ರೆ ಏನು? ಲೋಕದಲ್ಲಿ ನಾವು ಪಾಪದ ವಿಷಯದಲ್ಲಿ, ಪಾಪದ ಕ್ರಿಯೆಗಳಲ್ಲಿ, ಪಾಪದ ಕಾರ್ಯಗಳಲ್ಲಿ ನಾವು ಅನುಭವಸ್ಥರಾಗಿದ್ದಂತ ಕ್ರೈಸ್ತರ ಅನುಭವಸ್ಥರಾಗಿರ್ಬೇಕೆಂಬುದಾಗಿ ದೇವರು ಇಷ್ಟೊಂದು ಸ್ಟಡಿ ಮಾರ್ಗವನ್ನು ನಮಗೆ ಕೊಟ್ಟಾಗ ಇನ್ನೊಬ್ಬರ ಬಳಿಯಲ್ಲಿ ಬೆರಳು ತೋರಿಸಿ ಮಾತನಾಡಿಕೊಳ್ಳುವಂತ ವಿಧಾನಗಳು ನಮ್ಮಲ್ಲಿ ಏನಿದೆ? ಹಿರಿಯರ ಬಳಿಯಲ್ಲಿ ಕಲಿಬೇಕು, ಹಿರಿಯರ ಒಂದು ಆಲೋಚನೆಯನ್ನು ಕೇಳ್ಬೇಕು, ಹಿರಿಯರ ಮಾತುಗಳಿಗೆ ಬೆಲೆ ಕೊಡ್ಬೇಕು, ಅದಲ್ಲ ಉದ್ದೇಶ. ಆದ್ರೆ ಪಾಪದನ್ನು ಕುರಿತು ಅಂದ್ರೆ ಪರಲೋಕವು ನಿತ್ಯವಾಗಿರುವಂತ ಒಂದು ಲೋಕ ಪಡಿಬೇಕಂದ್ರೆ ಆ ಲೋಕವನ್ನು ನನ್ನ ಮಗ ಕೊಟ್ಟರೆ ಲೋಕದಲ್ಲಿ ಆಳ್ವಿಕೆ ಮಾಡಕ್ಕಾಗುತ್ತಾ? ಅಥವಾ ಲೋಕವನ್ನು ಹಾಳು ಮಾಡ್ತಾರ, ನಷ್ಟಪಡ್ತಾರ? ಅದು ಪಡೆಯೋದಕ್ಕೆ ಅರ್ಹತೆ ಇದೆಯಾ? ಫಸ್ಟ್ ಆ ಲೋಕ ನಾವು ಪಡ್ಕೊಳ್ಬೇಕಂದ್ರೆ ನಾವು ಎಷ್ಟು ಮಟ್ಟಿಗೆ ವಾರಸರಾಗಿದ್ದೀವಿ ನೋಡಿ. ಅನ್ಯಾಯಸ್ಥರಾಗಿರ್ಬೋದು, ಅಕ್ರಮಸ್ಥರಾಗಿರ್ಬೋದು, ಅನ್ಯಾಯಗಾರರು ದೇವರ ರಾಜ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅನ್ಯಾಯ ಎನ್ನುವಂಥದ್ದು ಈ ಧರ್ಮ ಸ್ವರೂಪನಾಗಿರುವಂತ ಧರ್ಮಲೋಕಕ್ಕೆ ಸೇರಿಸಲ್ಪಡುವಂತ ಒಂದು ಪಾಯಿಂಟ್ ಅಲ್ಲ ಅದು. ಯಾಕಂದ್ರೆ ಅದು ನ್ಯಾಯವಂತದಾಗಿದೆ. ಅದಕ್ಕೆ ಇಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ಚಿಕ್ಕ ಮಗು ಆಗಿರ್ಬೋದು, ದೊಡ್ಡವರಿಂದ ಚಿಕ್ಕವರ ತನಕ ಏನಿಲ್ಲಿ ಇದೆ ಅಂದ್ರೆ
ನೀತಿ ಮಾರ್ಗ ಎನ್ನುವಂತ ನೀತಿ ಕಾರ್ಯಗಳೆನ್ನುವಂಥದ್ದು ಬಹಳ ದೇವರಲ್ಲಿ ಶ್ರೇಷ್ಠವಾಗಿ ಕಂಡು ಬರ್ಬೇಕಂತೆ. ಆಲ್ರೆಡಿ ನಾವೆಲ್ಲ ಕಲ್ತಿದೀವಿ, ನಾವೆಲ್ಲ ಅದಕ್ಕೆ ಇಬ್ರಿಯದವರಿಗೆ ಬರೆದ 5ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ, ನೀವೆಲ್ಲ ಗಟ್ಟಿಯಾದ ಆಹಾರ ತಿನ್ನುವರೆ ಹೊರಿತು, ಹಾಲು ಕುಡಿಯುವರಲ್ಲ, ನೀವು ಇಷ್ಟೊತ್ತಿಗೆ ಗಟ್ಟಿಯಾದ ಆಹಾರ ತಿನ್ನುವರೆ ಹೊರಿತು ಅಂತ ದೇವರು ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮನ್ನ ಪರಿಶೋಧಿಸಿಕೊಂಡು, ಅಂದ್ರೆ ನಿತ್ಯ ಲೋಕ ಪಡಿಬೇಕಂದ್ರೆ ನಾವು ಪ್ರಸಿದ್ಧಿಗೆ ಬಂದವರಾಗಿರ್ಬೇಕು. ಪ್ರಸಿದ್ಧಿಗೆ ಬಂದವರಂದ್ರೆ ನಾವು ಹಿಂದೆ ಪಾಪದ ಕಡೆ ಹೆಜ್ಜೆ ಇಡುವರಲ್ಲ. ನಾವು ಸುಳ್ಳಿಗೆ, ಅನೇಕ ಮೋಸಕ್ಕೆ, ಅನೇಕ ಕೆಟ್ಟ ಅಭ್ಯಾಸಗಳಿಗೆ, ಪಾಪದ ಸ್ವಭಾವಗಳಿಗೆ ನಾವು ಹೆಜ್ಜೆ ಇಡುವಂತವರೇ ಅಲ್ಲ. ಹೋಗಿ ಪರಿಶುದ್ಧರಾಗಿ ಪವಿತ್ರರಾಗಿ ಮುಂದೆ ಮುಂದೆ ಹೋಗಿ ಏಬೇಲನ ಬಳಿಗೆ, ಅಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬಂದಿರುವಂತ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಾವುಗಳು ಇನ್ನು ಮುಂದೆ ಹಿಂದೆ ನೋಡುವಂತವರಲ್ಲ. ಯಾಕಂದ್ರೆ ಮಹಾಲೋಕ ನಮಗೆ ಕೊಡ್ಬೇಕಂದ್ರೆ ದೇವರಲ್ಲಿ ನಮಗೆ ಏನನ್ನು ಕೊಟ್ಟಿದ್ದಾರೆ? ಚಿಕ್ಕ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಈ ಪರೀಕ್ಷೆಯಲ್ಲಿ ನಾವೇನ್ ಮಾಡ್ಬೇಕು? ಸಮಯ ಕೊಟ್ಟಿದ್ದಾರೆ. ಪರೀಕ್ಷೆಯನ್ನು ಕೂಡ ದೇವರಿಟ್ಟಿದ್ದಾರೆ. ಈ ಪರೀಕ್ಷೆಯಲ್ಲಿ ಕೂಡ ಏನ್ ಮಾಡಿದ್ದಾರೆ? ಸಮಯ ಹೇಳಿದ್ದಾರೆ. ಈ ಟೈಮು, ಸಮಯ ಎನ್ನುವಂಥದ್ದು ಮನುಷ್ಯನ ಶರೀರಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಸಮಯ ನೋಡಿದ್ದು, ಈ ಸಮಯ ಮಿಕ್ಸ್ ಆದಾಗ, ಈ ಒಂದು ಸಮಯ ಕಳೆದೋದಾಗ ಮತ್ತೆ ನೆಕ್ಸ್ಟ್ ಸಮಯ ಸಿಗಲ್ಲ, ಮತ್ತೆ ನೆಕ್ಸ್ಟ್ ನಮಗೆ ಆಫರ್ ಸಿಗಲ್ಲ. ಈ ದೇಹ ಧರಿಸಿಕೊಂಡಾಗಲೇ ನಮಗೆ 2 ಆಫರ್ ಇದೆ. ಒಂದು ಜೀವಲೋಕದ ಕಾಲೇಜು, ಇನ್ನೊಂದು ನರಕ ಲೋಕದ ಕಾಲೇಜ್. ಈ 2 ಕಾಲೇಜನ್ನು ನಾವೇನ್ ಮಾಡ್ಬೇಕಂತ ಸ್ಟಡಿ ಮಾಡ್ಬೇಕಾಗುತ್ತೆ. ನಿತ್ಯ ಲೋಕಕ್ಕೆ ಹೋಗ್ಬೇಕಂದ್ರೆ ನಿತ್ಯ ಲೋಕಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಅನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಅದೇ ಪ್ರಕಾರ ನಿತ್ಯ ನರಕ ಲೋಕಕ್ಕೆ ಹೋಗ್ಬೇಕಂದ್ರೆ ನಿತ್ಯ ನರಕ ಲೋಕಕ್ಕೆ ಹೋಗ್ಬೇಕಾದ ಹೋಗಿರುವಂತ ನರಕ ಲೋಕದ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಇದರಿಂದ ಮನುಷ್ಯನ ಜೀವಿತ 2 ಡಿಪೆಂಡ್ ಆಗುತ್ತೆ, ಹೌದಲ್ವಾ? ಈ 2 ಜೀವಿತದಲ್ಲಿ ಯಾವ ಕಾಲೇಜನ್ನ ಕುರಿತು ಡೈಲಿ ನಾವು ಮಕ್ಕಳಿಗೆ ಕಲಿಸ್ತಿದೀವಿ, ಯಾವ ಕಾಲೇಜನ್ನ ಕುರಿತು ಯಾವ್ದು ಪ್ರಾಕ್ಟೀಸ್ ಮಾಡ್ತಿದೀವಿ. ಲೋಕದಲ್ಲಿ ಇರುವಂತದ್ದು ಸ್ಟಡಿ ಮಾಡ್ಬಾರ್ದಂತ ಹೇಳ್ತಾ ಇಲ್ಲ, ಸ್ಟಡಿ ಮಾಡ್ಬೇಕು. ಆದ್ರೆ ನಮ್ಮ ಅನುಭವ, ನಮ್ಮ ದಿನನಿತ್ಯ ಜೀವಿತದಲ್ಲಿ ಏನನ್ನ ನಾವು ಗಂಟು ಮಾಡಿಟ್ಟುಕೊಳ್ತಾ ಇದ್ವಿ, ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ವಿ, ಮಕ್ಳ ಬಗ್ಗೆ, ಮಕ್ಳಿಗೆ ಶ್ರದ್ಧೆಯಿಂದ ನೋಡ್ಕೊಳ್ತಿದ್ವಿ, ಮಕ್ಳ ಮೇಲೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ಗೊತ್ತಾ? ಯಾವಾಗಲೂ ದುಷ್ಟನ ಕಣ್ಣು ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಬೀಳದಂತೆ ಜಾಗರೂಕತೆ ಕಾಪಾಡಿಕೊಳ್ಳಿ. ದುಷ್ಟನ ಕಣ್ಣಂದ್ರೆ ಏನು? ದುರಾಲೋಚನೆಗಳು, ದುರಭ್ಯಾಸಗಳು, ಅಹಂಕಾರದ ಮಾತುಗಳು, ಕೊಬ್ಬಿದ ಈ ಹೃದಯಗಳು, ಈ ಎಲ್ಲಾ ರೀತಿಯ ಚಿಕ್ಕಂದಿನಿಂದಲೇ ಮಕ್ಕಳ ಮೇಲೆ ಈ ಸ್ವಭಾವಗಳೆಲ್ಲ ಬೀರುವಂತದ್ದು ಸಹಜ. ಆದ್ರೆ ಅದನ್ನು ಕಟ್ ಮಾಡಿ ಬಿಸಾಕುವಂಥದ್ದು ತಂದೆಗೆ ನಿತ್ಯವಾದ ಒಂದು ಕೆಲಸ. ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ 6 ಕೋಟಿ ಆಸ್ತಿವಂತನು ಕೊಡಬಹುದು, ಮಗನಿಗೆ ಕೊಡ್ಬೇಕಂದ್ರೆ ಆ ಚಿಕ್ಕ ಗೇಮ್ ಇಟ್ಟು ಆ ಮಗನನ್ನ ಪಾಸ್ ಮಾಡಿಸಿಕೊಳ್ಳಬೇಕೆಂಬುದಾಗಿ ಆತನ ವ್ಯಕ್ತಿನೇ ಒಬ್ಬ ಐಶ್ವರ್ಯವಂತ, ನಿಜವಾದ ಬೇರೆ ದೇಶದಲ್ಲಿ ನಡೆದಿರುವಂತಹ ವ್ಯಕ್ತಿನೇ ಪ್ರಯಾಸ ಪಟ್ಟಾಗ, ಸುಮಾರು ನಿತ್ಯ ಲೋಕಕ್ಕೆ ವಾರಸರಾಗಿರುವಂತ ನಾವುಗಳು, ನಿತ್ಯ ಲೋಕಕ್ಕೆ ನಿತ್ಯ ಲೋಕವನ್ನು ಆಡುವಂತ ನಾವುಗಳು ಅನುಭವ ಸಿದ್ಧಿ ಬರ್ಬೇಕಲ್ವಾ? ಅನುಭವ ಇರ್ಬೇಕಲ್ವಾ? ಅನುಭವ ಅಂದ್ರೆ ಏನು? ಒಳ್ಳೆತನ, ಪ್ರೀತಿ, ವಿಶ್ವಾಸ, ನಂಬಿಕೆ, ಈ ಎನ್ನುವಂಥದ್ದು, ಈ ಒಂದು ಒಳ್ಳೆತನ ಎನ್ನುವಂತ ಶ್ರೇಷ್ಠ ಪ್ರೀತಿ ಶೃಂಗಾರಗಳೇ ನಮ್ಮ ತಲೆಗೆ ಅಂದದ ಪುಷ್ಟಿಯಾಗಿರ್ಬೇಕಾಗುತ್ತೆ. ಇದು ದೇವರು ನಮಗೆ ಕೊಟ್ಟಿರುವಂತಹ ಆಯುಧಗಳು. ಇದನ್ನು ತೆಗೆದುಕೊಂಡು ನಾವು ಧರಿಸಿಕೊಂಡು ಅದಕ್ಕೆ ಶ್ರೇಷ್ಠರಾಗಿರ್ಬೇಕು. ನೋಡಿ, ರೋಮಪುರದವರಿಗೆ ಬರೆದ ಪತ್ರಿಕೆ 8:17 ನೋಡಿ. ಯಾವ್ದು ಬ್ರದರ್? ರೋಮಪುರದವರಿಗೆ ಬರೆದ ಪತ್ರಿಕೆ 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಿರುವೆವು. ಸಾಕಮ್ಮ. ಮಕ್ಕಳಾಗಿದ್ದೇರೆ, ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನು ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡಿ, ನಾವು ಇನ್ನು ಮುಂದೆ ಮಕ್ಕಳಾಗಿದ್ದರೆ, ದೇವರ ಮಕ್ಕಳೆನಿಸಿಕೊಂಡು ದೇವರ ವಿಷಯದಲ್ಲಿ ನಾವು ಪಾಲುಗಾರರಾಗಿದ್ದರೆ, ದೇವರ ಒಂದು ವಿಧಿವಿಧಾನಗಳನ್ನು ಅನುಸರಿಸಿ ನಡೆಯುವುದಾದರೆ ನಮಗೆ ಭಯನೇ ಇಲ್ಲ. ನಮಗೆ ಭಯ ಎನ್ನುವಂಥದ್ದಿಲ್ಲ. ಯಾಕಂದ್ರೆ ನಾವು ದೇವರ ಒಂದು ಬಾಧೆಗಳಲ್ಲಿ, ದೇವರ ಒಂದು ವಿಷಯಗಳಲ್ಲಿ, ದೇವರ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸಿ ನಂಬಿಕೆ ಇಲ್ಲದೆ, ನಾವು ಅಶ್ರದ್ಧೆ ಇಲ್ಲದೆ ಶ್ರದ್ಧೆ ತೆಗೆದುಕೊಂಡು ದೇವರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀವಿ, ದೇವರ ವಿಷಯದಲ್ಲಿ ನಾವು ಪ್ರಯಾಸ ಪಟ್ಟು ನಡೆಸಿದ್ರೆ ನಮಗೊಂದು ನಂಬಿಕೆ ಅನ್ನೋದಿರುತ್ತೆ. ಯಾಕಂದ್ರೆ ಅನುಭವಸ್ಥರು ನಾವು, ಬೆಳೆದಿರುವಂತ ಮಕ್ಕಳು, ದೊಡ್ಡವರಾಗಿರುವಂತ ನಾವುಗಳು, ಅಂದ್ರೆ ದೇವರ ವಾಕ್ಯದಲ್ಲಿ ಬೆಳೆದಂತ ನಾವೆಲ್ಲರೂ ಕೂಡ ಏನಾಗಿರ್ಬೇಕಂದ್ರೆ ಅನುಭವಸ್ಥರಾಗಿರ್ಬೇಕು. ಇನ್ನು
ನನಗೆ ಅನುಭವ ಇಲ್ಲ ಅದಿಲ್ಲ ಅಂತ ಅಂದ್ರೆ ಪಾಪ ಮಾಡೋದಕ್ಕೆ ಹಿಂತಿರುಗುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನುಭವ ಇಲ್ಲದವನೆಂಬುದಾಗಿ ಹೇಳ್ಬೋದು. ಯಾಕಂದ್ರೆ ಪಾಪವು ಪ್ರತಿಯೊಬ್ಬ ಮನುಷ್ಯನಲ್ಲಿ ಪಾಪ ಮಾಡದಿರುವಂತವನು ಪ್ರತಿಯೊಬ್ಬನು ಪಾಪಿ ಎಂಬುದಾಗಿ ದೇವ ವಾಕ್ಯ ಹೇಳಲ್ಪಡ್ತದೆ. ಅದೇ ಪ್ರಕಾರ ಪಾಪ ನೀತಿ ನ್ಯಾಯಗಳಿಂದ ಅಂದ್ರೆ ಪಾಪದಿಂದ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಯೇಸು ಕ್ರಿಸ್ತರ ರಕ್ತವೇ ನಮ್ಮ ಸಕಲ ಪಾಪಗಳಿಂದ ಬಿಡಿಸಿ ನೀತಿವಂತನೆಂದಾಗಿ ನಿರ್ಣಯಿಸಲ್ಪಟ್ಟಾಗ ಮತ್ತೆ ಲೋಕದಲ್ಲಿದ್ದಂತ ಹಳೆ ಸ್ವಭಾವಗಳಿಗೆ ತಿರುಗಿ ನಮಗೆ ಯಾವ ಒಂದು ಆಪ್ಷನ್ ಇಲ್ಲ. ಹೌದಲ್ಲ? ಅದಕ್ಕೆ ನಾವೇನಾಗಿರ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕುಟುಂಬದಲ್ಲಿ ಒಬ್ಬೊಬ್ಬರನ್ನು ಪ್ರೀತಿಸ್ಬೇಕು. ಕುಟುಂಬದಲ್ಲಿ ಒಬ್ಬರ ಹತ್ರ ಮನಸ್ಸು ಬಿಚ್ಚಿ ಮಾತನಾಡುವಂಥದ್ದು ಇವತ್ತು ನಾವು ನೋಡಲ್ಲ. ಕುಟುಂಬದಲ್ಲಿ ಒಬ್ಬರ ಹತ್ರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಒಂದು ಅಣ್ಣ ತಮ್ಮಂದಿರ, ಅಕ್ಕ ತಂಗಿರ, ಪ್ರತಿಯೊಬ್ಬರನ್ನಾಗಿರ್ಬೋದು ಹೃದಯ ತುಂಬಾ ಮಾತನಾಡುವಂತ ಮಾತುಗಳು ಇರ್ಬೇಕು. ನಾವು ಬಚ್ಚಿಟ್ಟು ಪ್ರೀತಿ ಮಾಡೋದ್ರಿಂದ ನಮಗೇನು ಲಾಭ ಇಲ್ಲ. ಬಿಚ್ಚಿಟ್ಟು ಪ್ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಸಂತೋಷ ಇದೆ. ಅದು ದೇವರು ಕೂಡ ಮೆಚ್ತಾನೆ. ದೇವ್ರು ಕೂಡ ಏನಿಷ್ಟ ಗೊತ್ತಾ? ದೇವರಿಗೆ ಹೃದಯದಲ್ಲಿ ಇದ್ದಿದ್ದಾಗಿ ಹೇಳಿ ಪ್ರೀತಿಸುವಂಥದ್ದು ದೇವರಿಗೆ ಇಷ್ಟ. ಅದೇ ನನ್ನ ಕುಟುಂಬದಲ್ಲಿ ನನಗೆ ಇಷ್ಟ, ನನ್ನ ಅಣ್ಣ ನನಗೆ ಇಷ್ಟ, ನನ್ನ ಅಕ್ಕ ಅಂದ್ರೆ ನನಗೆ ಇಷ್ಟ, ಕುಟುಂಬದಲ್ಲಿ ಇಷ್ಟ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಎನ್ನುವಂಥದ್ದು ಇದು ಮುಚ್ಚಿಡೋದ್ರಿಂದ ಆ ಪ್ರೀತಿ ಮುಚ್ಚಿದ್ದಾಗಿ ಮಾಯವಾಗುತ್ತೆ. ನಾವು ತೋರಿಸಿದಂತ ಇದು ಕೂಡ ಹಾಳಾಗುತ್ತೆ. ಇದ್ದಿದ್ದಂತ ಸಮಯದಲ್ಲಿ ತೋರಿಸಿ ಇದ್ದಂತ ಎಲ್ಲರಂತ ತುಂಬಾ ಮಾತನಾಡಿ ಇದ್ದದ್ದಾಗಿ ಹೇಳಿ ನಾವೆಲ್ಲರ ಹತ್ರ ನೀಟಾಗಿ ಇರುವಂತದ್ದಾದ್ರೆ ಹೃದಯ ತುಂಬಾ ಪ್ರೀತಿಸಿರುವಂತಹ ಪ್ರೀತಿನೇ ಬೇರೆ, ಅದರಲ್ಲಿರುವಂತಹ ಶಾಶ್ವತವಾದ ಒಂದು ಲೋಕ ಪಡೆಯುವಂತ ಗುಣಗಳೇ ಬೇರೆ. ಅದಕ್ಕೆ ದೇವರು ನೋಡಿ ಯಾವುದನ್ನು ಮುಚ್ಚಿಟ್ಟಿಲ್ಲ. ದೇವರು ನಿಮ್ಮೆಲ್ಲರ ಬಳಿಯಲ್ಲಿ ಯಾವುದನ್ನು ಮುಚ್ಚಿಟ್ಟಿಲ್ಲ. ದೇವರೆಲ್ಲವನ್ನು ಮಕ್ಕಳೇ ನಿಮಗಾಗಿ ನನ್ನ ಜೀವಿತವನ್ನೇ ಸುಡುವುದಕ್ಕೆ ಒಪ್ಪಿಸಿದೆ ಅಂತ 1 ಕೊರಿಂಥ 3:13 ನಾವು ನೋಡ್ಬೋದು. 13ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹೌದಲ್ವಾ? ಪ್ರೀತಿ ಗುಣಲಕ್ಷಣಗಳ ಬಗ್ಗೆ ಹೇಳ್ತಾ ಬರ್ತಾ ಅಷ್ಟೊಂದು ರೀತಿಯಾಗಿ ದೇವರನ್ನ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಶಾಶ್ವತವಾದ ಲೋಕ ಪಡಿಬೇಕಂದ್ರೆ ನಾವೇ ಯಾವ ರೀತಿಯಾಗಿರ್ಬೇಕಂದ್ರೆ ವಾರಸ್ಥರಾಗಿರ್ಬೇಕು, ಅನುಭವ ಸಿದ್ಧಿಗೆ ಬಂದವರಾಗಿರ್ಬೇಕು, ಅನುಭವದಿಂದ ಬೆಳೆದು ಇನ್ನೊಬ್ಬರನ್ನ ಬೆಳೆಸುವವರಾಗಿರ್ಬೇಕು. ಅದಕ್ಕೆ ಬೆಳೆಸುತ್ತಾ ಅನುಭವ ಸಿದ್ಧಿಗೆ ಬಂದಂತ ನಾವುಗಳು ನಮ್ಗೆ ಧರ್ಮೋಪದೇಶ ಕಂಡ 30 ಓದ್ಕೊಳ್ಳಾಗೆ ಧರ್ಮೋಪದೇಶ ಕಂಡ 30 ಹತ್ತರಲ್ಲಿ ನಾವು ನೋಡ್ಬೋದು. ಅದೇ ಪ್ರಕಾರ ಎಫೆಸೀಯ 2:10 ನಾವು ನೋಡ್ಬೋದು. ಸತ್ಕ್ರಿಯೆಗಳನ್ನು ಮಾಡೋದಕ್ಕೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ವಿ. ಧರ್ಮೋಪದೇಶ ಕಂಡ 30:10 ಅದ್ರಲ್ಲಿ ನಾವು ನೋಡಿದಾಗ ಶುಭಗಳು ಮತ್ತು ಅಶುಭಗಳು ನಮಗೆ ಎಲ್ಲಿ ಕಂಡು ಬರ್ತವೆ ಅಂದ್ರೆ ನಮ್ಮ ಬೆನ್ನಿನಲ್ಲೇ ನಮಗೆ ಶುಭಗಳು ಅಶುಭಗಳು ಕೊಟ್ಟಿದ್ದಾರೆ ದೇವರು. ಯಾಕಂದ್ರೆ ಆದಿಯಿಂದಲೂ ದೇವರದ್ದು ಒಂದೇ ಎಚ್ಚರಿಕೆ, ಈಗಿನವರೆಗೂ ದೇವರದ್ದು ಒಂದೇ ಎಚ್ಚರಿಕೆ, ನಾವು ದೇವರಿಗೆ ವಾರಸ್ಥರಾಗಿರ್ಬೇಕು. ನಾವೊಂದು ಮಹಿಮಾ ಲೋಕ, ಉನ್ನತ ಲೋಕ ಪಡಿಬೇಕಂದ್ರೆ ನಮಗೆ ಅನುಭವ ಸಿದ್ಧಿಗೆ, ನಾವು ಪ್ರಸಿದ್ಧಿಗೆ ಬಂದು ನಾವು ಇನ್ನು ಅನುಭವ ಪ್ರಸಿದ್ಧರಾಗಿರ್ಬೇಕು. ಎಲ್ಲವನ್ನು ಬಿಟ್ಟು ಪ್ರಸಿದ್ಧಿಗೆ ಬಂದಂದ್ರೆ ಸ್ಟಡಿ ಮಾಡಿ ದೇವರ ವಾಕ್ಯವನ್ನು ಅನುಸರಿಸಿ ದೇವರ ವಾಕ್ಯದ ಪ್ರಕಾರ ಜೀವಿಸಿ ದೇವರ ವಾಕ್ಯನೊಬ್ಬರಿಗೆ ಪ್ರಾಕ್ಟೀಸ್ ಮಾಡುವವರಾಗಿರ್ಬೇಕು. ನಮ್ಮ ಮಾತಿನ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಒಂದು ಬದುಕುಗಳ ಮೂಲಕ, ನಮ್ಮ ವ್ಯವಹಾರಗಳ ಮೂಲಕ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು? ಅನುಭವ ಸಿದ್ಧಿಗೆ ಬಂದು ಲೋಕದಲ್ಲಿ ವಿಷಯದಲ್ಲಿ ನಾವು ಯಾವುದೇ ವಿಷಯದಲ್ಲಿ ತಲೆ ಕೆಡಿಸ್ಕೋಬಾರ್ದು. ಲೋಕ ವಿಷಯದಲ್ಲಿ ಅಂದ್ರೆ ದೇವರ ವಿಷಯದಲ್ಲಿ ಮಾತ್ರ ಜಾಗೃತೆಯಾಗಿರ್ಬೇಕು. ಅದಕ್ಕೆ ಈ ದೇಹ ಆತ್ಮ ಇದನ್ನು 2 ವಿಭಜಿಸಿ ನಾವು ನೋಡಿದಾಗ ನಿತ್ಯ ಲೋಕ ಎನ್ನುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಈ ಟೈಮು, ಈ ಒಂದು ಕಾಲ, ವಾರ, ಈ ದಿನ, ಇಷ್ಟು ಸಮಯ, ಇಷ್ಟು ಗಳಿಗೆ, ಇಷ್ಟು ಎಂಬುದಾಗಿ ನಾವು ನೋಡಿದಾಗ ಇದು ದೇಹಕ್ಕೆ ಸಂಬಂಧಪಟ್ಟದ್ದು. ಹೌದಲ್ವಾ? ಯಾವುದನ್ನ ಕುರಿತು ನಾವು ಸ್ಟಡಿ ಮಾಡ್ತಿದ್ವಿ, ದೇಹಕ್ಕೆ ಸಂಬಂಧಪಟ್ಟದ್ದನ್ನ ಕುರಿತು ಸ್ಟಡಿ ಮಾಡ್ತಿದ್ವಾ ದೇಹ ತರ ನಶಿಸಿ ಹೋಗುತ್ತೆ. ಆತ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮಾಡ್ತಿದ್ವಾ ಆತ್ಮ ತರ ಶಾಶ್ವತವಾಗಿರುತ್ತೆ. ಹೌದಲ್ವಾ? ಆತ್ಮಕ್ಕೆ ಸಾವಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದೇ ಪ್ರಕಾರ ದೇಹವು ನಶಿಸಿ ಹೋಗುವಂತದಂತ ನಮಗೆ ಗೊತ್ತು. ಈ ಗೊತ್ತಾಗಿರುವಂತ ಈ ವಿಷಯದಲ್ಲಿ ಮತ್ತೆ ಯಾಕೆ ದೇಹಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ, ಆಸೆಗಳಲ್ಲಿ, ಕೋರಿಕೆಗಳಲ್ಲಿ ಯಾಕೆ ಬಿದ್ದೋಗುವಂಥದ್ದು? ದೇವ್ರು ಕೊಟ್ಟಿದ್ದನ್ನು ಉಪಯೋಗಿಸಿಕೊಳ್ಳುವಂತ ನಾವು ಉಪಯೋಗಿಸಿಕೊಂಡು ತಿರುಗಿ ದೇವರಿಗೆ ನಾವು ಒಪ್ಪಿಸುವಂತವರಾಗಿರ್ಬೇಕು. ಈ ಲೋಕದಲ್ಲಿ ದೇವರು ಏನ್ ಕೊಟ್ಟಿದ್ದಾರೆ ನಮಗೆ ಜವಾಬ್ದಾರಿಯಿಂದ ಒಳ್ಳೆ ರೀತಿಯಾಗಿ ಆಜ್ಞಾರೂಪವಾಗಿ ಕೊಟ್ಟಿದ್ದಾರೆ ನೋಡಿ, ಅದನ್ನ ಮಾತ್ರ ಉಪಯೋಗಿಸಿಕೊಂಡು ಸಂತೋಷ ಪಟ್ಟು ಹೋಗ್ತಾ ಇರ್ಬೇಕೆ ಹೊರತು ಆಜ್ಞೆ ಅತಿಕ್ರಮಿಸುವಂತದ್ದಾದ್ರೆ ಪ್ರತಿಯೊಬ್ಬರು ಪಾಪಿಗಳಾಗಿ ಮಾರ್ಪಡ್ತೀವಿ. ಹೌದಲ್ವಾ? ನಾವು ಅದಕ್ಕೆ ಆಜ್ಞೆನ ಅತಿಕ್ರಮಿಸಬಾರ್ದು, ಆಜ್ಞೆಗೆ ಒಳಪಡೋಕೆ ಹೊರತು ಆಜ್ಞೆ ಮೇಲ್ ನಿಂತಿರ್ಬಾರ್ದು. ಆಜ್ಞೆಯನ್ನು ಕೆಳಗಿಟ್ಟು ನಾವು ಅಹಂಕಾರವನ್ನು ಆಜ್ಞೆ ಮೇಲೆ ಇಟ್ಕೊಂಡ್ರದು ನಮ್ಮ ಜೀವಿತಕ್ಕೆ ನಷ್ಟವಾಗುವಂತದ್ದಾಗಿದೆ. ನಮ್ಮ ಕಲ್ತಿರುವಂತ ಅನುಭವ ಎಲ್ಲ ಗರ್ವದಿಂದ ಹಾಳಾಗುವಂತದ್ದಾಗಿದೆ. ಅದಕ್ಕೆ
ನಾವು ಆಜ್ಞೆಯನ್ನು ನಮಗೆ ಸರ್ವಾಯುಧಗಳನ್ನಾಗಿ ಧರಿಸಿಕೊಂಡು ಆಜ್ಞೆ ಒಳಗಿದ್ದುಕೊಂಡು ನಾವು ಆಜ್ಞೆಯನ್ನು ಉಪದೇಶವಾಗಿ ನಮ್ಮ ಸುತ್ತಮುತ್ತ ಅಂದ್ರೆ ನಮ್ಮ ಅವಯವಗಳು ಕೂಡ ಆಜ್ಞೆ ರೂಪವಾಗಿ ಉಪಯೋಗಿಸಿಕೊಂಡು ಪ್ರತಿಫಲ ಪಡೆದುಕೊಳ್ಳುವಂತವರಾಗಿರ್ಬೇಕು. ಅದಕ್ಕೆ ನಿತ್ಯವಾದ ಲೋಕ ದೇವರನ್ನು ಕೊಡ್ಬೇಕಂದ್ರೆ ದೇವರ ಬಳಿಯಲ್ಲಿ ಹೋದಾಗ ನಮ್ಮ ಜೀವಿತಗಳು ನೋಡಿ, ಅಲ್ಲಿ ದೇವರ ಬಳಿಯಲ್ಲಿ ಇರುವಂತಹ ಒಂದು ಸಂತೋಷವನ್ನು ನಾವು ನೋಡಿ ಆ ಲೋಕ ಇದಾದ ಎಷ್ಟು ಯಾವ ರೀತಿ ಇರುತ್ತೆ. ಪ್ರಕಟಣೆ ಗ್ರಂಥ 21:4 ನೋಡಿ. ಪ್ರಕಟಣೆ ಗ್ರಂಥ 21:4. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಮೇನ್. ಅಂದ್ರೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಿದರೆ, ಅಲ್ಲಿ ಮರಣವಾಗಲಿ ಇರುವುದಿಲ್ಲ, ದುಃಖವಾಗಲಿ ಇರುವುದಿಲ್ಲ, ಅಲ್ಲಿ ಗೋಳಾಟವಾಗಲಿ ಇರುವುದಿಲ್ಲ. ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಟೈಮು, ದೇಹಕ್ಕೆ ಸಂಬಂಧಪಟ್ಟಂತೆ ಸಮಯ, ದೇಹಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಮುಗ್ದೋದಾಗ, ಅಂದ್ರೆ ಪರಲೋಕವನ್ನು ಪಡೆದುಕೊಂಡಾಗ ಅಲ್ಲಿ ನೋಡಿ ನನ್ನ ಆತ್ಮೀಯರು ಅಲ್ಲಿದ್ದಾರೆ, ನನ್ನ ಆತ್ಮೀಯರು ಇಲ್ಲಿದ್ದಾರೆ ಅಂತ ಅಲ್ಲಿ ನಷ್ಟವೂ, ಅಲ್ಲಿ ತಿಳುವಳಿಕೆನೂ ಇಲ್ಲ, ಅಲ್ಲಿ ಗೋಳಾಟವಿಲ್ಲ, ಅಲ್ಲಿ ದುಃಖನೇ ಇಲ್ಲ ಎಂಬುದಾಗಿ ಬೇರ್ಪಟ್ಟಿದ್ದಾರೆ. ಅಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇಲ್ಲಿ ಸ್ಟಡಿ ಮಾಡಿದಂತ ಒಂದು ಅನುಭವ ಪರಲೋಕದಲ್ಲಿ ನಮ್ಮನ್ನು ಬೆಳೆಸುವಂತ ಒಂದು ಅನುಭವ ಯಾವ ರೀತಿಯಾಗಿರುತ್ತೆ. ಮತ್ತೆ ಆ ಲೋಕದಲ್ಲಿ ನಿತ್ಯ ಯುಗಾಂತರಗಳಲ್ಲಿ ಕೂಡ ನಮಗೆ ಬೇಜಾರನ್ನಂತದಿಲ್ಲ, ಯುಗಾಂತರಲ್ಲಿ ದುಃಖನೇ ಇಲ್ಲ, ಕಷ್ಟ ಇಲ್ಲ, ಸಂಕಟ ಇಲ್ಲ, ಈ ರೀತಿಯಾಗಿ ಒಂದು ನಲಿವೆನ್ನುವಂಥದ್ದೇ ಇಲ್ಲ. ಆದ್ರೆ ಯಾವಾಗಲೂ ಸಂತೋಷವಾಗಿದ್ದು ಅಂದ್ರೆ ದೇವರ ಬಳಿಯಲ್ಲಿ ಇದ್ದಂತ ಆ ದಿನಗಳು, ದೇವರು ಯಾವ ರೀತಿಯಾಗಿ ಏರ್ಪಾಟ್ ಮಾಡಿರ್ಬೋದು ಆ ಲೋಕ, ದೇವರು ಯಾವ ರೀತಿಯಾಗಿ ಆ ಲೋಕ ಏರ್ಪಾಟಾಗಿದೆ, ದೇವರು ಯಾವ ರೀತಿ ಆ ಲೋಕವನ್ನು ಡಿಸೈನ್ ಮಾಡಿರ್ಬೋದು, ಆ ಲೋಕವನ್ನು ಯಾವ ರೀತಿಯಾಗಿ ದೇವರು ಅದ್ಭುತವಾಗಿ ನಿಂತಿರ್ಬೋದು, ಹುಟ್ಟಿ ತಿಳಿದುಕೊಂಡಿದೀವಿ ಲೋಕ ಇದೆ ಅಂತ. ಆದ್ರೆ ಮತ್ತೆ ಪರಲೋಕ ಇದೆ ಅಂತ ಗೊತ್ತಾಗಿ ಹೋಗ್ತಿದೀವಿ ಅಂದ್ರೆ ಅದನ್ನೆಷ್ಟು ಡಿಸೈನ್ ಆಗಿದೆ ಒಂದ್ಸಲ ಆಲೋಚನೆ ಮಾಡಿ ಪ್ರೇರಿ. ಅಂತ ಒಂದು ಲೋಕ ನಮಗೆ ಕೊಡ್ಬೇಕಂದ್ರೆ ದೇವರ ಪರೀಕ್ಷೆ ಇಟ್ಟಿರುವಂತ ತಪ್ಪ, ದೇವರು ಪರೀಕ್ಷಿಸುವಂತ ತಪ್ಪ. ದೇವರ ನಮ್ಮನ್ನ ಸ್ಟಡಿ ಮಾಡ್ಬೇಕು, ದೇವರ ನಮ್ಮನ್ನ ಅನುಭವದಿಂದ, ದೇವರ ನಮ್ಮನ್ನ ಅನುಭವ ಬೆಳೆಸಿ ಅನುಭವಸ್ಥರನಲ್ಲಿ ಬಂದ್ರೆ ಅನುಭವಸ್ಥರ ಎಲ್ಲವನ್ನು ಕೂಡ ಪಡೆದುಕೊಂಡಿರ್ತಾರೆ. ಅಲ್ಲಿ ನೋವಿಲ್ಲ, ದುಃಖ ಇಲ್ಲ. ಒಂದು ಸಣ್ಣ ಮಕ್ಳಲ್ಲಿ ನೋಡಿ, ಚಿಕ್ಕ ಚಾಕ್ಲೇಟ್ ಇರುತ್ತೆ, ಅನೇಕ ತಿಂಡಿ ಇರುತ್ತೆ ಅವ್ರ ಕೈಯಲ್ಲಿ, ಅದನ್ನ ಕಿತ್ತಾಗ ನಾವು ತೆಗೆದುಕೊಂಡಾಗ ಅವ್ರು ಅಳ್ತಾರೆ, ಮತ್ತೆ ಅದು ಕೊಡೋವರೆಗೂ ಬಿಡಲ್ಲ. ಯಾವಾಗ ಸಣ್ಣ ಮಕ್ಳಲ್ಲಿದ್ದಾಗ. ಅದೇ ಈಗ ನಮ್ಮೆಲ್ಲರ ಬಳಿಯಲ್ಲಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ, ಕಿತ್ಕಂದ್ರೆ ನಾವೇನ್ ಮಾಡ್ತೀವಿ? ಅಳ್ತೀವ? ನೋವಾಗುತ್ತಾ? ಅಥವಾ ದುಃಖ ಪಡ್ತೀವ? ಯಾಕಂದ್ರೆ ನಾವು ಬೆಳೆದಿರುವಂತವ್ರು, ಅಂದ್ರೆ ಯಾವ ಏಜ್ ಅಲ್ಲಿ ದೊಡ್ಡವರಾಗಿರುವಂತವ್ರು. ಅದೇ ಪ್ರಕಾರ ಪರಲೋಕದಲ್ಲಿ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ದುಃಖ ಆಗಿರ್ಬೋದು, ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಿವೆ, ಯಾವ ಕೂಡ ಪರಲೋಕದಲ್ಲಿ ಇರಲ್ಲ. ಅಲ್ಲಿ ನಿತ್ಯವಾಗಿ ನಿರಂತರವಾಗಿ ದೇವರ ಬಳಿಯಲ್ಲಿ ದೇವರ ಮುಖವೇ ನಮಗೆ ಆಧಾರ, ಪ್ರತಿ ಕ್ಷಣವು ಪ್ರತಿ ಸಮಯ ಆಧಾರವಾಗಿರುತ್ತೆ. ಅಂತ ಒಂದು ನಿತ್ಯ ಲೋಕ ಪಡಿಬೇಕಂದ್ರೆ ದೇವರ ನಮ್ಮನ್ನ ಸ್ಪಷ್ಟವಾಗಿ ಇಲ್ಲಿ ನಮ್ಮನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಪ್ರಾಕ್ಟೀಸ್ ಮಾಡಿ, ನಾವು ಸ್ಟಡಿ ಮಾಡಿ, ಪ್ರಾಕ್ಟೀಸ್ ಅಂದ್ರೆ ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಿಟ್ಟು ಆತ್ಮಕ್ಕೆ ಸಂಬಂಧಪಟ್ಟಂತೆಲ್ಲ ಸ್ಟಡಿ ಮಾಡುವುದಕ್ಕೆ ಈ ಸಮಯ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಏನೇನು ಸ್ಟಡಿ ಮಾಡ್ಕೊಳ್ತಿದ್ವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗೋಗುತ್ತೆ. ಅದ್ರ ಬೇಡ. ಲೋಕಕ್ಕೆ ಸಂಬಂಧಪಟ್ಟಂತ ಸ್ಟಡಿ ಎಲ್ಲ ಪಕ್ಕಕ್ಕಿಟ್ಟು ದೇವರಿಗೆ ಸಂಬಂಧಪಟ್ಟಂತೆ ಕಾಲೇಜು, ಅಂದ್ರೆ ಪರಲೋಕ ಕಾಲೇಜನ್ನ ನಾವು ಸ್ಟಡಿ ಮಾಡೋಣ ಎನ್ನುವುದೇ, ನರಕ ಲೋಕದ ಕಾಲೇಜನ್ನ ಕ್ಲೋಸ್ ಮಾಡೋಣ, ಅದು ಗೇಟ್ ಬಂದ್ ಮಾಡಿ ಪರಲೋಕದ ಒಂದು ಕಾಲೇಜ್ ನಾವು ಓಪನ್ ಮಾಡೋಣ. ಪರಲೋಕದಲ್ಲಿ ಇರುವಂತ ಕಾಲೇಜಿಗೆ ನಾವು ಡೈಲಿ ಹೋಗೋಣ, ಅದ್ರಲ್ಲಿ ಹೋಗಿ ಬರೋದು, ಅದ್ರಲ್ಲಿ ಸ್ಟಡಿ ಮಾಡಿ ಅದಕ್ಕೆ ನಾವು ಪಾಸ್ ಮಾಡೋದಾಗಿರ್ಬೇಕು. ಅದಕ್ಕೆ ದೇವರು ನಿತ್ಯ ಲೋಕ ಕೊಡ್ಬೇಕಂದ್ರೆ ನಮ್ಮ ಪರೀಕ್ಷಿಸೋದ್ರಲ್ಲಿ ಎಷ್ಟೊಂದು ಅದ್ಭುತವಾಗಿ ಸಮಯ, ಟೈಮ್ ಅನ್ನು ಕೊಟ್ಟಿದ್ರೆ, ಈ ಟೈಮು ಸಮಯ ಯಾರು ಮಿಸ್ ಮಾಡಬಾರ್ದು, ಸ್ಟಡಿ ಮಾಡುವವರಾಗಿರ್ಬೇಕು. ಓಕೆ, ಎಲ್ಲರೂ ಕೇಳಿದ್ರೆ ಅಂತೀನಿ. ಅದ್ಭುತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ. ಮಹಾಪರಿಶುದ್ಧರಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ. ನಮ್ಮನ್ನು ಸುರಕ್ಷಿತವಾಗಿ ಪ್ರೀತಿಸಿ, ಅತಿ ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತಂದೆ ಪ್ರೀತಿಸಿ ಲೋಕದಲ್ಲಿ ಸೃಷ್ಟಿ ಮಾಡಿ ನಡೆಸಿದಕ್ಕಾಗಿ ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ. ಈ ಸಮಯದಲ್ಲಿ ತಂದೆ ಸ್ವಲ್ಪವಾಗಿ ತಂದೆ ಅದರಪ್ಪ, ಈ ಸಮಯದಲ್ಲಿ ತಂದೆ ನಿತ್ಯ ಲೋಕ, ಪರಲೋಕ ಎನ್ನುವಂಥದ್ದು ಆ ಲೋಕ ಪಡಿಬೇಕಂದ್ರೆ ಈ ಲೋಕದಲ್ಲಿ ನಮ್ಮ ಕೆಲಸ ಕಾರ್ಯಗಳೇನು, ಇಲ್ಲ ಲೋಕದಲ್ಲಿ ಯಾಕೆ ನಮ್ಮನ್ನು ಇಲ್ಲಿ ತಿಳಿಸಿಕೊಟ್ಟಿದ್ರೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ತಂದೆ ಸ್ವಲ್ಪವಾಗಿ ನಿಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ. ಈ ಸಮಯವನ್ನು ಕೊಟ್ಟಂತ ನಿಮ್ಮ ಮಗಳಿಗಾಗಿ ತಂದೆ ಅಪ್ಪ, ನಮ್ಮನ್ನು ಬೆಳೆಸುತ್ತಾ ಬಂದಂತ ನಿಮ್ಮ ಮಗನಿಗಾಗಿ
ತಂದೆ ಅವರೆಲ್ಲರೂ ಕೂಡ ತಂದೆಪ್ಪ ಜ್ಞಾಪಕ ಮಾಡಿಕೊಳ್ಳಿ ತಂದೆಪ್ಪ. ನಮ್ಮ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ಆತ್ಮಿಕರನ್ನು ಹೆಸರಿನಿಂದ ಆಶೀರ್ವದಿಸು ತಂದೆ. ಬಂದಿರುವಂತವರನ್ನು ಬರೆದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿ ತಂದೆಪ್ಪ. ಸತ್ಯಕ್ಕೆ ಸ್ತಂಭವಾಗಿ ನಿಂತಿರುವಂತ ಸಭೆಗೆ ಉದ್ದೇಶವಾಗಿ ಮೇಲ್ಕೋಡರಾಗಿ ನಿಂತಿರುವಂತ ತಂದೆಪ್ಪ ನಿನ್ನ ಮಗನನ್ನು ಜ್ಞಾಪಕ ಮಾಡಿಕೊಳ್ಳಿ ತಂದೆ. ನಾವೆಲ್ಲರೂ ಕೂಡ ತಂದೆ ಮನಸ್ಸಿಂದ ಕೈಗಳನ್ನು ಜೋಡಿಸಿ ತಂದೆಪ್ಪ ನಿಮ್ಮ ಪ್ರೀತಿಯಲ್ಲಿ ಬೆಳೆದು ತಂದೆಪ್ಪ ತಂದೆ ಸಭೆ ಸೇವೆಯಲ್ಲಿ ಸಭೆ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ಭಾಗಿಗಳಾಗಿ ತಂದೆಪ್ಪ ಸಭೆ ಅಭಿವೃದ್ಧಿಗಾಗಿ ನಮಗೆ ಸಹಾಯ ಮಾಡಿ ಮುಂದಿನ ದಿನಗಳಲ್ಲಿ ತಂದೆಪ್ಪ ಪ್ರತಿಫಲವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ ತಂದೆ ಮಾತನಾಡುವ ಅಂಶವನ್ನು ತಂದೆಪ್ಪ ನಿಮ್ಮ ಜೊತೆಯಾಗಿ ನಡೆಸಿದ್ದಕ್ಕಾಗಿ ನಿಮ್ಮ ಪರಿಶುದ್ಧವಾದ ಪದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ. ವಿಷಯದಲ್ಲಿ ಸ್ವಲ್ಪ ತಂದೆಪ್ಪ ಮಿಸ್ಟೇಕ್ ಇದ್ರೆ ಸರಿಪಡಿಸಿಕೊಳ್ಳುವಂತೆ ಸಹಾಯ ಮಾಡಿ ನಿಮ್ಮ ಜೊತೆಗೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡಿದ ನನ್ನ ಪರಲೋಕ ತಂದೆ, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನ್ಯತ ಸಹವಾಸ ಎಂದೆಂದೆಂದು ದೇವರ ಜೊತೆಯಾಗಿ ನಡೆಸಲಿ. ಆಮೇನ್. ಆಮೇನ್.